ಸೊ ಭಾರತದಲ್ಲಿ ಆರ್ಥಿಕ ಯೋಜನೆ ಅಫ್ಕೋರ್ಸ್ ಮಾಡೋರು ಮಾಡ್ತಾರೆ. ಇದೇ ರೀತಿ ಒಳಗೆ ನಾವು ನಮ್ಮ ವೈಯಕ್ತಿಕ ಯೋಜನೆಗಳನ್ನು ಕೂಡ ರೂಪಿಸಿಕೊಳ್ಳೋದಕ್ಕೆ ಇದೊಂದು ಮಾದರಿ ಅಂತ ತಾವು ತಿಳ್ಕೋಬೇಕು ಅನ್ನುವಂಥದ್ದು ನನ್ನ ಸಲಹೆ. ನಮಗೂ ಕೂಡ ಯೋಜನೆಗಳು ಬೇಕಲ್ಲ. ಸೊ ನಾವು ಯಾವುದೇ ಒಂದು ಗುರಿ ಅಂದ್ಕೊಂಡಿರ್ತೀವಿ, ಅದರ ಸಾಧನೆಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದಕ್ಕೆ ಇದೊಂದು ಮಾದರಿಯಾಗಿ ನಮಗೆ ಕೆಲಸ ಮಾಡಬಹುದು. ಓಕೆ, ಎಸ್. ಸೊ ನಮಸ್ತೆ ನವೀನ್ ಜಿ, ಬನ್ನಿ, ಸ್ವಾಗತ. ಓಕೆ, ನೋಡೋಣ ಹಾಗಿದ್ರೆ ಏನೇನೆಲ್ಲ ಇದೆ ಭಾರತದಲ್ಲಿ ಆರ್ಥಿಕ ಯೋಜನೆಗಳು. ಮೊದಲು ಯೋಜನೆ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಂಡು ಆನಂತರ ನಾವು ಭಾರತದಲ್ಲಿ ಆರ್ಥಿಕ ಯೋಜನೆ ಕುರಿತಾಗಿ ಚರ್ಚೆ ಮಾಡುವಂಥದ್ದನ್ನ ಮಾಡೋಣ. ಆರ್ಥಿಕ ಯೋಜನೆ ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುವ ಒಂದು ಪ್ರಕ್ರಿಯೆಯಾಗಿದೆ. ಯೋಜಿಸಿ ಇಲ್ಲವೇ ಹಾಳಾಗ್ರಿ ಅಂತ. ಹೌದು, ಪ್ಲಾನ್ ಆರ್ ಫ್ರೆಶ್. ವಾಟ್ ಎ ಗ್ರೇಟ್ ಸ್ಟೇಟ್ಮೆಂಟ್. ಇಟ್ ಇಸ್ ನಾಟ್ ಓನ್ಲಿ ಫಾರ್ ದ ನೇಷನ್. That crystal call is not just for the nation. It is applicable to every individual, every family, isn't it? So ಪ್ರತಿ ವ್ಯಕ್ತಿ ಕೂಡ ತನ್ನ ಬದುಕಿನೊಳಗ ಯೋಜನೆಗಳು ಇಲ್ಲದೆ ಹೋದ್ರೆ ಆತನಾಗಿ ಆಗ್ತದಂತ ವಿನಾಶ. ನಿಜ ಅದು. ನಮ್ ಕಣ್ಣು ಮುಂದನೆ ಏನೇನೆಲ್ಲ ಆಗ್ತಾವಲ್ಲ. ಸೊ ಒಳ್ಳೇದಾಗ್ಯದಾದ್ರೆ ಅದಕ್ಕೊಂದು ಒಳ್ಳೆ ಯೋಜನೆ ಐತೆ ಅಂತ, ಏನೋ ಒಂದು ಆಗ್ಬೇಕಾದದ್ದು ಆಗಿಲ್ಲ ಅಂತಂದ್ರೆ ಅವರ ಯೋಜನೆ ಸರಿ ಇಲ್ಲ ಅಂತ. ಸೊ ಹೀಗೆ ಅಥವಾ ಯೋಜಿಸಿಕೊಂಡಿಲ್ಲ ಅನ್ನುವಂಥದ್ದು. ಹೌದಾ? ವೆರಿ ಗುಡ್ ಈವ್ನಿಂಗ್ ಮಹೇಶ್ ಜಿ, ವೆಲ್ಕಮ್, ಬರಿ. ಹಾಗೆ ಫಸ್ಟ್ ಆಫ್ ಆಲ್ ಎಕನಾಮಿಕ್ ಪ್ಲಾನಿಂಗ್ ಈಸ್ ಎ process. It is a process. First planning, then comes execution. That we should remember. First comes planning, and planning is a process, and next comes its execution, implementation. So that is the action part of the story. So first to thought part, action part. ಗಮನಿಸಬೇಕು ಇದನ್ನ. So planning is nothing but a thought process. Planning is nothing but a thought process, and when this thought is implemented, it is called execution of the planning, right? So ಹಾಗೆ ಇಲ್ಲಿ ಆರ್ಥಿಕತೆ ಎದುರಿಸುತ್ತಿರುವ ಸಮಸ್ಯೆಗಳ ಪಟ್ಟಿಯನ್ನ ಸಿದ್ಧಪಡಿಸೋದು. ದಿಸ್ ಇಸ್ ದ ಫಸ್ಟ್ ಥಿಂಗ್. ಆರ್ಥಿಕ ಸಮಸ್ಯೆಗಳು ಏನದಾವ? ಒಂದು, ನಮ್ಮಲ್ಲಿ ಬಡತನ ಇರಬಹುದು, ನಿರುದ್ಯೋಗ ಇರಬಹುದು, ಆಹಾರ ಉತ್ಪಾದನೆ ಕೊರತೆ ಇರಬಹುದು, ಕೈಗಾರಿಕೆಗಳು ಸರಿಯಾದ ಒಂದು ವ್ಯವಸ್ಥಿತ ರೀತಿ ಒಳಗೆ ಇಲ್ಲದೆ ಇರಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ, ನಮ್ಮ ಭಾರತದೊಳಗೆ ನಾವು ಅಂದಿನಿಂದ ನಿರ್ಲಕ್ಷಿಸ್ತಾ ಬಂದಂತಹ ಒಂದು ಮಹತ್ವದ ಭಾಗ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅನ್ನೋದಕ್ಕೆ ನಾವು ಸರಿಯಾಗಿ ಒತ್ತು ಕೊಡ್ಲಿಲ್ಲ. ಇಂಡಸ್ಟ್ರೀಸ್ ಅಂದ್ವಿ, ಬಟ್ ವಾಟ್ ಕೈಂಡ್ ಆಫ್ ಇಂಡಸ್ಟ್ರೀಸ್ ಅನ್ನೋದು ಕೂಡ ಮುಖ್ಯ ಆಗ್ತದೆ. ಹೀಗೆ ಒಂದು ಆರ್ಥಿಕತೆ ಎದುರಿಸುತ್ತಿರುವ ಸಮಸ್ಯೆಗಳ ಪಟ್ಟಿಯನ್ನು ಸಿದ್ಧಪಡಿಸೋದು. ನೀವು ಒಂದು ಪ್ರಶ್ನೆ ಮಾಡಬಹುದು ಈಗ, ಹೌದ್ರಿ ಸರ, ಹಂಗಿದ್ರ ಈ ಆರ್ಥಿಕ ಯೋಜನೆ ಅನ್ನೋದು ಆರ್ಥಿಕ ಸಮಸ್ಯೆಗಳು ಇರುವಂತ ದೇಶಕ್ಕೆ ಬೇಕಾಗುವಂತದ್ದು ಅಂತ. ಹೌದಾ? ಹಾಗಣಿಸ್ತದಲ್ಲ? ವೆರಿ ಗುಡ್ ಈವ್ನಿಂಗ್ ಮಹೇಶ್ ಜಿ, ದಿವ್ಯಾಗೌಡ, ಮಂಜು, ವೆಲ್ಕಮ್. ಆದರೆ ನಿಜವಾದ ಅರ್ಥದಲ್ಲಿ ಆರ್ಥಿಕ ಸಮಸ್ಯೆಗಳು ಅಥವಾ ಸಮಸ್ಯೆಗಳು ಇರಲೇಬೇಕು ಅಂತಿಲ್ಲ. ಈಗ ಮುಖೇಶ್ ಅಂಬಾನಿಗೆ ಯಾವ ಸಮಸ್ಯೆ ಅದ? ಗೌತಮ್ ಅದಾನಿಗೆ ಯಾವ ಸಮಸ್ಯೆ ಅದ? ಅವ್ರಿಗೇನ್ ತಿನ್ನಾಕಿಲ್ಲ, ಉಣ್ಣಾಕಿಲ್ಲ, ಉಡಾಕಿಲ್ಲ, ಇರಾಕ್ ಮಣಿ ಇಲ್ಲ. ಸೊ ಅರ್ಥ ಮಾಡ್ಕೊಳ್ಬೇಕಾದದ್ದು ಏನು ಅಂತಂದ್ರೆ, ಆರ್ಥಿಕ ಯೋಜನೆ ಅನ್ನುವಂಥದ್ದು ಇದು ಕೊರತೆಗಳಿದ್ದಾಗ ಮಾತ್ರ ಮಾಡುವಂತ ಒಂದು ವಿಷಯ ಅಲ್ಲ. ಏನೆಲ್ಲ ಇದ್ದರೂ ಕೂಡ ಆ ಹಂತದಿಂದ ಮುಂದಿನ ಹಂತಕ್ಕೆ ಹೋಗಲು ಬೇಕಾಗುವಂತ ಒಂದು ವ್ಯವಸ್ಥೆ ಇದು. ಆ ಹಂತದಿಂದ ಮುಂದಿನ ಹಂತಕ್ಕೆ. ಸೊ ಹೀಗಾಗಿ ಈ ಒಂದು ಆರ್ಥಿಕ ಯೋಜನೆ ಅನ್ನುವಂಥದ್ದು ಅಮೆರಿಕಾದಂತ ತುಂಬಾ ಅಭಿವೃದ್ಧಿ ಹೊಂದಿರುವ ದೇಶಕ್ಕೂ ಬೇಕು, ಅಫ್ಘಾನಿಸ್ತಾನದಂತ ಅತಿ ಹಿಂದುಳಿದಿರುವ ದೇಶಕ್ಕೂ ಬೇಕು, ಭಾರತದಂತಹ ಒಂದು ಮಿಡಿಯೋಕರ್ ದೇಶಕ್ಕೂ ಕೂಡ ಬೇಕು. ಇದನ್ನು ನಾವು ಗಮನಿಸಬೇಕು. ಸೊ ಆರ್ಥಿಕ ಯೋಜನೆ ಅನ್ನೋದು ಕೇವಲ ಆರ್ಥಿಕ ಸಮಸ್ಯೆಗಳಿದ್ದಾಗ ಮಾತ್ರ ಮಾಡಿಕೊಳ್ಳೋದು ಅಂತಲ್ಲ. ಸಮಸ್ಯೆಗಳು ಇಲ್ಲದಿದ್ದಾಗಲೂ ನೀವು ಹೊಸ ಸಮಸ್ಯೆಗಳನ್ನ ಸೃಷ್ಟಿಸ್ಕೋಬೇಕು. ಇದೆಂತಂದ್ರಿ? ಎಸ್, ಸಮಸ್ಯೆಗಳನ್ನ ಸೃಷ್ಟಿಸಿಕೊಳ್ಳೋದು ಅಂದ್ರೆ ಅವಕಾಶಗಳನ್ನ ಸೃಷ್ಟಿಸಿಕೊಳ್ಳೋದು ಅಂತ. ಈಗ ಇದ್ದಷ್ಟು ನನ್ನ ಆರಾಮದಿಂಪ ಅಂತಂದ್ರೆ ನಮ್ಮ ಮಹೇಶ್ಗ ಒಳ್ಳೆ ಉದ್ಯೋಗದ ಕೈಯಾಗ, ಮತ್ತೆ ಅದಕ್ಕೆ ಬೇಕಾಗಿತ್ತು ಅದು ಮುಖೇಶ್ ಅಂಬಾನಿಗೂ ಯೋಜನೆ ಬೇಕು, ಕುರಿ ಕಾಯೋ ಮಲ್ಲಪ್ಪನಿಗೂ ಯೋಜನೆ ಬೇಕು.
ಪ್ರತಿಯೊಬ್ಬರಿಗೂ ಬೇಕಿದೆ. ದಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಯಾ, ನಮಸ್ತೆ ಮಲ್ಲಿಕಾಜಿ, ಬರ್ರಿ. ಸೊ ಇದು ಮೊದಲ ನಮ್ಮ ಸಮಸ್ಯೆ ಏನು, ಇಲ್ಲದನ್ನು ಹುಟ್ಟಾಗಿ ಪಟ್ಟಿ ಮಾಡ್ಕೊಳ್ಳೋದು. ಈಗಾಗಲೇ ನನ್ನ 10 ಫ್ಯಾಕ್ಟ್ರಿ ಅದಾವ, ಹಾಗಿದ್ರೆ 11ನೇ ಫ್ಯಾಕ್ಟ್ರಿ ಯಾವ್ದಾಗಬೇಕು, ಎಂತದ್ದಾಗಬೇಕು, ಎಲ್ಲಿ ಆಗ್ಬೇಕು, ಎಷ್ಟರೊಳಗೆ ಆಗ್ಬೇಕು, ಎಷ್ಟು ಉತ್ಪಾದನೆ ಆಗ್ಬೇಕು, ಅದಕ್ಕೆ ಲೇಬರ್ ಎಂತದ್ದು ಬೇಕು, ರಾ ಮಟೀರಿಯಲ್ಸ್ ಏನ್ ಬೇಕು, ಮಾರ್ಕೆಟಿಂಗ್ ಪ್ರಿಪರೇಷನ್ ಏನ್ ಬೇಕು, ಫೈನಾನ್ಸ್ ಸಪೋರ್ಟ್ ಏನ್ ಮಾಡ್ಬೇಕು. ನೋಡ್ರಿ, ಇವೆಲ್ಲ ಇಲ್ಲದ ಸಮಸ್ಯೆ ಹುಟ್ಟು ಹಾಕೊಂಡು ಮುಂದೆ ಹೋಗುವಂಥದ್ದು. ಹೌದಾ? ಅದಕ್ಕೆ ನಾವು ಬೆಳವಣಿಗೆ ಅಂತೀವಿ. ಆದ್ಯತೆಯ ಆಧಾರದ ಮೇಲೆ. ಓಕೆ, ಒಂದು ಸಲ ಒಬ್ಬನಿಗೆ ಒಂದ ಸಮಸ್ಯೆ ಇರೋದಿಲ್ಲ, ಅಥವಾ ಆತ ಹುಟ್ಟು ಹಾಕಿಕೊಂಡಂತ ಸಮಸ್ಯೆ ಒಂದೇ ಇರ್ಬೇಕಂತಿಲ್ಲ. ಒಂದ ಸಲಕ್ಕೆ 10 ಸಮಸ್ಯೆಗಳನ್ನ ಆತ ಹುಟ್ಟು ಹಾಕಬಹುದು. ಹಾಗೆ ಆ ಆದ್ಯತೆಯ ಆಧಾರದ ಮೇಲೆ ಪಟ್ಟಿಯನ್ನ ಮರುಹೊಂದಿಸಬೇಕು. ಓಕೆ, ಇದೊಂದು ನಮನಿ ಎ ಡೇಸ್ ಪ್ಲಾನ್ ಅಂತೀವಿ ನಾವು. ಎ ಡೇಸ್ ಪ್ಲಾನ್. ಒಂದು ದಿನದೊಳಗ ನಾನು 10 ಕೆಲಸ ಮಾಡೋದಿರ್ತದೆ. 10 ಕೆಲಸ ಮಾಡೋದಿದ್ರೆ ಅವುಗಳನ್ನ ಹೆಂಗ್ ಹೊಂದಿಸ್ಕೋತೀನಿ? ಆದ್ಯತೆಯ ಮೇರೆಗೆ ಹೊಂದಿಸ್ಕೋತೀನಿ. ಪ್ರಯಾರಿಟಿ ಫಸ್ಟ್. ಎಸ್, ದಿಸ್ ವರ್ಕ್ ಶುಡ್ ಬಿ ಡನ್. ನೆಕ್ಸ್ಟ್, ದಿಸ್ ಇಸ್ ಸೆಕೆಂಡ್ ಇಂಪಾರ್ಟೆಂಟ್, ದಿಸ್ ಇಸ್ ಥರ್ಡ್ ಇಂಪಾರ್ಟೆಂಟ್, ದಿಸ್ ಇಸ್ ಫೋರ್ತ್ ಇಂಪಾರ್ಟೆಂಟ್, ದಿಸ್ ಇಸ್ ಪ್ರಯಾರಿಟಿ. ಆದ್ಯತೆಯ ಮೇರೆಗೆ ಆ ಪಟ್ಟಿಯನ್ನು ಮರುಹೊಂದಿಸ್ಬೇಕು. ಆಗ ದೇಶದೊಳಗ ಓಕೆ, ನಿಜವಾದ ಸಮಸ್ಯೆ ಐತಿಪ್ಪ ಅಂತ ಇಟ್ಕೊಂಡ್ರೆ ನಮ್ಮಲ್ಲಿ ಊಟ ಇಲ್ಲ, ಬಟ್ಟೆ ಇಲ್ಲ ಮತ್ತು ವಸತಿ ಇಲ್ಲ. ಇದ್ರೊಳಗೆ ಪ್ರಥಮ ಆದ್ಯತೆ ಯಾವುದಕ್ರಪ್ಪ? ಉದಾಹರಣೆಗೆ ಹೇಳಕತ್ತೀನಿ. ಊಟ ಇಲ್ಲ, ಬಟ್ಟೆ ಇಲ್ಲ, ವಸತಿ ಇಲ್ಲ ಅಂತಂದ್ರೆ ಪ್ರಥಮ ಆದ್ಯತೆ ನ್ಯಾಚುರಲಿ ಊಟ. ಹೌದು, ಹೀಗೆ ಆದ್ಯತೆಯನ್ನು ಹೊಂದಿಸಿಕೊಳ್ಳೋದು. ಸೊ ಅದಕ್ಕೆ ತಕ್ಷಣವೇ ಗಮನ ಹರಿಸಬೇಕಾದಂತ ಪ್ರಮುಖ ಆದ್ಯತೆಯ ಸಮಸ್ಯೆಯನ್ನ ಮೊದಲ ಸ್ಥಾನದಲ್ಲಿ ಇರಿಸೋದು. ಹೌದು, ಹಿಂಗಿಟ್ಕೊಂಡು ಮೊದಲು ಇದು, ಅದರ ಜೊತೆಗೆ ಇದಕ್ಕೊಂದಿಷ್ಟು ಪ್ರಯತ್ನ ಮಾಡೋದು, ಇದರ ಜೊತೆಗೆ ಇದಕ್ಕೊಂದಿಷ್ಟು ಪ್ರಯತ್ನ ಮಾಡೋದು. ಹಿಂಗ ನಮ್ಮ ಶ್ರಮ ಸಂಪನ್ಮೂಲಗಳು ಯಾವುದಕ್ಕೆ ಹೆಚ್ಚಬೇಕು, ಯಾವುದಕ್ಕೆ ಕಡಿಮೆ ಬೇಕು, ಅದಕ್ಕೆ ಕೊಡ್ತಾ ಹೋಗೋದು. ಮುಂದಿನ ಹಂತ, ಅಲ್ಪಾವಧಿಯಲ್ಲಿ ತಕ್ಷಣ ಪರಿಹರಿಸಬೇಕಾದ ಸಮಸ್ಯೆಗಳನ್ನ ಒಂದು ಕಡೆ ಪಟ್ಟಿ ಮಾಡೋದು, ದೀರ್ಘಾವಧಿಯಲ್ಲಿ ಪರಿಹರಿಸಬೇಕಾದ ಇತರ ಸಮಸ್ಯೆಗಳನ್ನ ಮತ್ತೊಂದು ಕಡೆ ಪಟ್ಟಿ ಮಾಡೋದು. ಶಾರ್ಟ್ ಟರ್ಮ್ ಪ್ರಯಾರಿಟೀಸ್, ಲಾಂಗ್ ಟರ್ಮ್ ಪ್ರಯಾರಿಟೀಸ್. ದಟ್ ಈಸ್ ಹೌ ಇಟ್ ಈಸ್ ಆಲ್ ಅಬೌಟ್. ಶಾರ್ಟ್ ಟರ್ಮ್, ತಕ್ಷಣಕ್ಕೆ ಆಗಬೇಕಾದಂತ ಆದ್ಯತೆಗಳು ಏನು, ಮತ್ತು ದೀರ್ಘಾವಧಿ. ಇದು ಯೋಜನೆಯ ಮುಂದಿನ ಹಂತ. ಇನ್ನ ಈ ಬಯಸಿದ ಉದ್ದೇಶಗಳನ್ನ ಸಾಧಿಸಲು ಗುರಿಯನ್ನ ನಿಗದಿಪಡಿಸೋದು. ಸೆಟ್ಟಿಂಗ್ ದ ಟಾರ್ಗೆಟ್. ಸೆಟ್ಟಿಂಗ್ ದ ಟಾರ್ಗೆಟ್ ಮೀನ್ಸ್ ಫಿಕ್ಸಿಂಗ್ ಆರ್ ಅಕಾಂಪ್ಲಿಸಿಂಗ್ ದ ಟಾಸ್ಕ್ ಇನ್ ಸ್ಪೆಸಿಫಿಕ್ ಟೈಮ್ ಪೀರಿಯಡ್. PSI ಆಗೋದು, KS ಆಗೋದು, IAS ಆಗೋದು, ಎಸ್ ಆಗೋದು. ಆದ್ರೆ ಎಷ್ಟು ಸಮಯದೊಳಗೆ ಆಗೋದು? ವರ್ಷನ, 2 ವರ್ಷನ, 3 ವರ್ಷನ? ಎಸ್, ಒಂದು ಟಾರ್ಗೆಟ್ ಬೇಕಲ್ಲ. ಸೊ ಅಕಾಂಪ್ಲಿಷಿಂಗ್ ದ ಟಾಸ್ಕ್ ವಿತ್ ಇನ್ ಸ್ಪೆಸಿಫಿಕ್ ಟೈಮ್ ಪೀರಿಯಡ್. ಒಂದು ಯಾವುದೋ ಲಾಂಗ್ ಟರ್ಮ್ ಪ್ರಿಪರೇಷನ್, ಸಮಸ್ಯೆಯನ್ನ ದೀರ್ಘಾವಧಿಯಲ್ಲಿ ಪರಿಹರಿಸಬೇಕಾದ್ರೆ ಪ್ರಸ್ತುತ ಅವಧಿಯಲ್ಲಿ ಅಂದರೆ 1 ವರ್ಷ ಅಥವಾ 6 ತಿಂಗಳೊಳಗೆ ಎಷ್ಟು ಸಮಸ್ಯೆಯನ್ನ ಪರಿಹರಿಸಬಹುದು ಎಂಬುದನ್ನು ಸ್ಪಷ್ಟಪಡಿಸಬೇಕು. IAS 2 ವರ್ಷದ ಗುರಿ ಅಂತ ನಾವು ಇಟ್ಟುಕೊಂಡ್ರೆ ಈಗ 6 ತಿಂಗಳದೊಳಗೆ ಏನಾಗು, 3 ತಿಂಗಳದೊಳಗೆ ಏನಾಗು, ಅಥವಾ ಈ ವರ್ಷದೊಳಗೆ ಏನಾಗು. ಅಟ್ ಲೀಸ್ಟ್ ನಾ ಈ ವರ್ಷ 2023 ಪ್ರಿಲಿಮ್ಸ್ ಪಾಸ್ ಆಗ್ಬೇಕು. ಫ್ರೆಷರ್ಸ್ ಹೇಳಕತ್ತೀನಿ ನಾನು, ಫ್ರೆಷರ್ಸ್. ಹೌದಲ್ಲ? ಸೊ ಹಂಗ ಸೆಟ್ಟಿಂಗ್ ಟೈಮ್ ಲಿಮಿಟ್ ಟು ಅಕಾಂಪ್ಲಿಷ್ ದ ಟಾಸ್ಕ್ ಇಸ್ ದ ನೆಕ್ಸ್ಟ್ ಥಿಂಗ್. ದೆನ್ ಓಕೆ, ಯಾವ್ದು ಮೊದಲು ಮಾಡಬೇಕು, ಸಮಸ್ಯೆ ಏನು ಅಂತ ಗೊತ್ತಾಯ್ತು, ಯಾವ್ದು ಮೊದಲು ಮಾಡಬೇಕು ಅಂತ ಗೊತ್ತಾಯ್ತು, ಯಾವ್ದು ದೀರ್ಘಾವಧಿ ಒಳಗೆ ಮಾಡ್ಬೇಕಂತ ಗೊತ್ತಾಯ್ತು, ಮಾಡೋದಕ್ಕೆ ಸಮಯವನ್ನ ನಿಗದಿಪಡಿಸಿಕೊಂಡಾಯ್ತು. ಇನ್ನ ಕೆಲಸ ಚಾಲೋ ಅಂತ ಇಟ್ಕೊಳ್ಳೋದಾದ್ರೆ ಗುರಿಯನ್ನ ಸಾಧಿಸಲು ಅಗತ್ಯವಿರುವ ಸಂಪನ್ಮೂಲಗಳ ಪ್ರಮಾಣವನ್ನ ಅಂದಾಜು ಮಾಡೋದು. ಓಕೆ, ಇದನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಫೈನ್. ಇದನ್ನ ಮಾಡೋದಕ್ಕೆ ಅದನ್ನ ಮಾಡೋದಕ್ಕೆ ಸಂಪನ್ಮೂಲಗಳು ನನ್ನ ಹತ್ರ ಆಗ್ಲೇ ಎಷ್ಟದಾವ, ಹೊಸದಾಗಿ ಎಷ್ಟನ್ನ ಜೋಡಿಸಬೇಕು, ಇತ್ಯಾದಿ ಇತ್ಯಾದಿ. ಸಂಪನ್ಮೂಲಗಳು ಆರ್ಥಿಕ ಸಂಪನ್ಮೂಲ ಆಗಿರ್ಬೋದು ಒಂದು ದೇಶ ಅಂತ ಬಂದಾಗ, ಮಾನವ ಸಂಪನ್ಮೂಲ ಆಗಿರ್ಬೋದು, ಭೌತಿಕ ಸಂಪನ್ಮೂಲ, ಇವೆಲ್ಲವುಗಳ ಒಂದು ಅಂದಾಜು ಬೇಕಾಗ್ತದೆ. ಒಂದು ದೇಶದ ಅಭಿವೃದ್ಧಿ ಅಂತ ಸಾಧಿಸಬೇಕಾದ್ರೆ ನೈಸರ್ಗಿಕ ಸಂಪನ್ಮೂಲಗಳಂತೂ ಇದ್ದದಾವ್, ಬಟ್ ಅವುಗಳ ಬಳಕೆ ನಮ್ಮಲ್ಲಿ ಇಷ್ಟು ಭೂಮಿ ಅದ, ಅದರೊಳಗೆ ಎಷ್ಟು ನಾವು ಬಿತ್ತನೆ ಪ್ರದೇಶ ಅಂತ ಆಗ್ಬೇಕು, ಎಷ್ಟು ಪ್ರದೇಶಗಳ ಜನವಸತಿ ಪ್ರದೇಶಗಳು ಬರಬೇಕು, ಎಷ್ಟು ಪ್ರದೇಶಗಳ ಕೈಗಾರಿಕೆಗಳು ಬರಬೇಕು, ಅರಣ್ಯ ಐತಿ, ಎಷ್ಟು ಕಡಿಬೇಕು, ಎಷ್ಟು ಹೊಸದು ಬೆಳೆಸಬೇಕು, ಎಷ್ಟು ಇಟ್ಕೋಬೇಕು, ನೀರದ ಎಸ್ ಅದನ್ನ ಹೆಂಗ್ ಬಳಸಬೇಕು, ಕುಡಿಯೋದಕ್ಕೆ ಎಷ್ಟ, ಕೃಷಿಗೆ ಎಷ್ಟ, ಕೈಗಾರಿಕೆಗಳಿಗೆ ಎಷ್ಟ, ಇತ್ಯಾದಿ ಇತ್ಯಾದಿ ವಿಚಾರ ಮಾಡ್ತಾ ಹೋಗ್ಬೇಕು. ಸೊ ಮಾನವ ಸಂಪನ್ಮೂಲ, ಇದ್ರೊಳಗೆ ಮ್ಯಾನ್ಯುವಲ್ ಲೇಬರರ್ಸ್ ಎಷ್ಟದಾರ, ಸ್ಕಿಲ್ಡ್ ಲೇಬರರ್ಸ್ ಎಷ್ಟದಾರ, ಹೈಲಿ ಕ್ವಾಲಿಫೈಡ್ ವೈಟ್ ಕಾಲರ್ ವರ್ಕ್ ಮಾಡುವಂತವ್ರು ಎಷ್ಟು ಮಂದಿ ಅದಾರ. ಓಕೆ, ಇವತ್ತು ಇಷ್ಟಿಷ್ಟ ಅದಾರ ಅಂತಂದ್ರೆ ಭವಿಷ್ಯದೊಳಗೆ ಯಾರು ಎಷ್ಟೆಷ್ಟು ಆಗಬೇಕು, ಅದಕ್ಕೆ ತಕ್ಕಂಗೆ ಇವೆಲ್ಲ ನಮ್ಮ ಶಿಕ್ಷಣ ವ್ಯವಸ್ಥೆ, ಕಾಲೇಜುಗಳ ಸ್ಥಾಪನೆ ಇತ್ಯಾದಿ ಇತ್ಯಾದಿ ನಡೀತಿರ್ತದೆ. ಹೀಗೆ
ಸಂಪನ್ಮೂಲಗಳನ್ನ ಕ್ರೋಢೀಕರಿಸೋದು ಹೇಗೆ ಅಥವಾ ಯಾವ್ಯಾವ ಬೇಕು ಅನ್ನೋದನ್ನ ನಾವು ಈ ಹಂತದಲ್ಲಿ ಪ್ಲಾನ್ ಮಾಡಿದ್ವಿ. ಸೊ ಇನ್ನು ಬೇಕು ಅಂದ ಬಳಿಕ ಅದರ ಕ್ರೋಢೀಕರಣ, ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್ ಅಂತ ಹೇಳ್ತೀವಿ ನಾವು. ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್, ಇಲ್ಲಿ ಯೋಜಕರು ಅಗತ್ಯವಿರುವಂತಹ ಸಂಪನ್ಮೂಲಗಳ ಜೋಡಿಸುವ ಮೂಲಗಳನ್ನ ತಿಳಿದಿರಬೇಕು. ಓಕೆ, ಇಷ್ಟು ಹಣ ಬೇಕು ಅಂತ ಆಯ್ತು, ನಾವೆಲ್ಲ ಈ ಪಂಚವಾರ್ಷಿಕ ಯೋಜನೆಗಳಲ್ಲಿ ಇವ್ನು ನೋಡ್ಕೊತ ಬಂದೀವಿ. ಓಕೆ, ಎಕ್ಸಾಂಪಲ್ ಹೇಳ್ತಿದ್ದೀನಿ. ಯಾವುದೋ ಒಂದು ಸ್ಪೆಸಿಫಿಕ್ ಯೋಜನೆಗೆ 1,000 ಕೋಟಿ ರೂಪಾಯಿ ಬೇಕು ಅಂತ ನಾವು ಇಟ್ಕೊಂಡ್ರೆ 1,000 ಕೋಟಿ ರೂಪಾಯಿ ಎಲ್ಲೆಲ್ಲಿಂದ ಬರ್ತದ್ರಪ್ಪ? ಆಕಾಶದಿಂದ ಉದುರೋದಿಲ್ಲ. ಸೊ ಇದ್ರೊಳಗ ತೆರಿಗೆ ಇಷ್ಟು, ತೆರಿಗೆ ಹಣ, ತೆರಿಗೆ ಒಳಗ ತೆರಿಗೆ ಸೇ ಫಾರ್ ಎಕ್ಸಾಂಪಲ್ ಒಂದು 600 ಕೋಟಿ, 600 ಕೋಟಿ ಒಳಗ 400 ಕೋಟಿ ಎಲ್ಲಿಂದ ಬರಬೇಕು? ಇಂಡೈರೆಕ್ಟ್ ಟ್ಯಾಕ್ಸ್ ಗಳಿಂದ ಬರಬೇಕು. 200 ಕೋಟಿ ಡೈರೆಕ್ಟ್ ಟ್ಯಾಕ್ಸ್ ಗಳಿಂದ ಬರಬೇಕು. ಓಕೆ, ತೆರಿಗೆ ಹಣ ಆಯ್ತು. ಇನ್ನೊಂದಿಷ್ಟು ತೆರಿಗೆಯೇತರ ಆದಾಯ, ನಂದು ಇಂತಿಂತದ್ದು ಬರೋದದ. ಫ್ಯಾಕ್ಟ್ರಿಗಳದಾವ, ಅದರಿಂದ ಆದಾಯ ಬರ್ತದ. ಕಟ್ಟಡಗಳದಾವ, ಅದರಿಂದ ಬಾಡಿಗೆ ಬರ್ತದ. ಯಾರಿಗೋ ಸಾಲ ಕೊಟ್ಟಿವಿ, ಅದರಿಂದ ಬಡ್ಡಿ ಬರ್ತದ. ಹೀಗೆ ತೆರಿಗೆಯೇತರ ಆದಾಯದ ಮೂಲಗಳನ್ನು ಪಟ್ಟಿ ಮಾಡಬೇಕು. ಅದಾದ ಬಳಿಕ ಉಳಿಯೋದು ಸಾಲ. ಸೊ 600 ಕೋಟಿ ಹೀಗೆ ಬಂತು, ತೆರಿಗೆ ಆದಾಯ ಬಂತು. ತೆರಿಗೆಯೇತರ ಆದಾಯ ಇನ್ನೊಂದು 100 ಕೋಟಿ ಬಂತು ಅಂತ ಇಟ್ಕೊಳ್ಳೋಣ. ಒಟ್ಟು 700 ಕೋಟಿ ಆಯ್ತು. ಉಳಿದ ಕೊರತಿ 300 ಕೋಟಿ. ಸೊ ಈ 300 ಕೋಟಿಯನ್ನ ಸಾಲವಾಗಿ ಎತ್ತಬೇಕು. ಸಾಲವಾಗಿ ಸಾರ್ವಜನಿಕರಿಂದ ಎಷ್ಟು ಎತ್ತಬೇಕು? ಹಣಕಾಸು ಸಂಸ್ಥೆಗಳಿಂದ ಎಷ್ಟು ಎತ್ತಬೇಕು? ವಿದೇಶಗಳಿಂದ ಏನಾದ್ರೂ ಸಾಲಗಳನ್ನು ಪಡೆಯೋದಕ್ಕೆ ಸಾಧ್ಯ ಇದೆಯಾ? ಹೇಗೆ? ಇದೆಲ್ಲ ಮುಗಿದ ಬಳಿಕ ಇನ್ನೇನೆ ಎಲ್ಲೂ ಹುಟ್ಟೋದಿಲ್ಲ ಅಂದಾಗ, ನಾವು ಸಣ್ಣಾಗಿದ್ದಾಗ ಒಂದು ಕುಡುಕಿ ಇಟ್ಟಿರ್ತಿದ್ವಿ. 5 ಪೈಸಾ, 10 ಪೈಸಾ, 2 ಪೈಸಾ, 3 ಪೈಸಾ, 1 ಪೈಸಾ ಹಾಕಿ ಚಟಿಗಿ, ರೊಕ್ಕದ ಚಟಿಗಿ. ಎಲ್ಲೂ ರೊಕ್ಕ ಇರ್ಲಾರ್ದಾಗ ಕೊಳ್ಳಿ. ಇನ್ನೇನು ಎಲ್ಲೂ ರೊಕ್ಕ ಹುಟ್ಟೋದೇ ಇಲ್ಲ ಅಂದಾಗ ಅದನ್ನು ಒಡೆದು ಬಿಡೋದು. ಅಂದ್ರೆ RBI ದಿಂದ ಡೆಫಿಸಿಟ್ ಫೈನಾನ್ಸ್, RBI ದಿಂದ ಡೆಫಿಸಿಟ್ ಫೈನಾನ್ಸ್ ಮಾಡ್ಕೊಳ್ಳೋದು. ಹೊಸ ಕರೆನ್ಸಿನ ಪ್ರಿಂಟ್ ಹಾಕಿ ಜಾರಿಗೆ ತಂದು ಬಿಡೋದು. ಹೀಗೆ ಹಣಕಾಸನ್ನ ಯಾವ್ಯಾವ ರೀತಿ ಒಳಗ ಜೋಡಿಸಬೇಕು ಅಂತ ಅಷ್ಟು ಜೋಡಿಸಿಕೊಳ್ಳೋದು. ಇನ್ನು ಯೋಜನೆ ಪ್ರಸ್ತಾವನೆಯನ್ನ ಕಾರ್ಯಗತಗೊಳಿಸಲು ಮಾನವ ಸಂಪನ್ಮೂಲದ ಬಳಕೆ ಮತ್ತೊಂದು ಪ್ರಮುಖ ಕಾರ್ಯ. ಮಾನವ ಸಂಪನ್ಮೂಲ ಉಳಿದದ್ದು ಎಲ್ಲಿಂದಾದ್ರೂ ಎಷ್ಟು ಬೇಗ ಆದ್ರೂ ತರಬಹುದು. ಇದು ಗಮನಿಸ್ಬೇಕು ನೀವು. ಇಲ್ಲಿ ಭೌತಿಕ ಸಂಪನ್ಮೂಲಗಳು ಅಂತ ಬರ್ತಾವ. ಭೌತಿಕ ಸಂಪನ್ಮೂಲಗಳು ಅಂತಂದ್ರೆ ನಮ್ಮ ಭೂಮಿ ಮೇಲಿರುವಂತಹ ಇತರ ಸಂಪನ್ಮೂಲಗಳು, ಖನಿಜಗಳು, ಇವು ಭೌತಿಕ ಸಂಪನ್ಮೂಲಗಳು. ಓಕೆ, ಅವನು ಏನ್ರ ಮಾಡಿ ತರಬಹುದು. ನಮ್ಮ ದೇಶಗದಾವ, ಎಸ್, ಅಗದು ತೆಗಿಬಹುದು. ನಮ್ಮಲ್ಲಿ ಇಲ್ಲ ಅಂದ್ರೆ ಬೇಕಾದ್ರೆ ಆಮದು ಮಾಡ್ಕೋಬಹುದು ಬೇರೆ ದೇಶಗಳಿಂದ. ಇಲ್ಲ ಅಂದ್ರ ಹಾಗೆ ಹಣಕಾಸು ಸಂಪನ್ಮೂಲ ಏನೇನೋ ಮಾಡಿ ಒಳೆ ಹಾಕ್ಬೋದು. ವರ್ಷದೊಳಗೆ 2 ವರ್ಷದೊಳಗೆ ನಮಗೆ ಬೇಕಾದಷ್ಟು ನಾವು ಒಳೆ ಹಾಕೋಬಹುದು. ಆದರೆ ತಕ್ಷಣಕ್ಕೆ ಸಿಗಲಾರದಂತ, ಅದು ನಮಗೆ ಬೇಕಾದಂತದ್ದು ಸಿಗಲಾರದ ಸಂಪನ್ಮೂಲ ಅದು ಮಾನವ ಸಂಪನ್ಮೂಲ. ಮಾನವ ಸಂಪನ್ಮೂಲ ನಮಗೆ ಬೇಕಾದಂತೆ ಮಾನವ ಸಂಪನ್ಮೂಲ ತಯಾರಾಗಬೇಕಾದ್ರೆ ಕನಿಷ್ಠ 15-20 ವರ್ಷ ಬೇಕು. 25-30 ವರ್ಷ ಬೇಕು. ಇನ್ನು ಕೆಲವು ಸಲ 50 ವರ್ಷಗಟ್ಟಲೆ ಬೇಕು. ಹೌದು, ಭಾರತ ಈ ಸಮಸ್ಯೆಯನ್ನ ಇಲ್ಲಿವರೆಗೂ ಎದುರಿಸ್ತಾನೆ ಬಂದದ. ಈಗಲೂ ಕೂಡ ದೇಶಕ್ಕೆ ನಿಜವಾಗಿಯೂ ಅಭಿವೃದ್ಧಿಗೆ ಪೂರಕವಾಗುವಂತ ಮಾನವ ಸಂಪನ್ಮೂಲವನ್ನ ನಾವು ಹೊಂದೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ 100 ಕಾರಣಗಳದಾವ. ಮಕ್ಕಳಲ್ಲಿರುವಂತ ಈ ಒಂದು ಅಪೌಷ್ಟಿಕತೆಯಿಂದಲಾಗಿ ಬಹುತೇಕರಿಗೆ ಮೊದಲೇದು ಆರೋಗ್ಯ ಸರಿ ಇಲ್ಲ. ಇನ್ನು ಅವರ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಒಳ್ಳೆಯ ಶಿಕ್ಷಣ ಸಿಕ್ಕಿಲ್ಲ. ಹೋಗ್ಲಿ, ರೊಕ್ಕ ಕೊಟ್ಟು ಶಿಕ್ಷಣ ತಗೊಳ್ಳೋರಿಗಾದ್ರೂ ಕೊಡೋರು ಒಳ್ಳೆ ಶಿಕ್ಷಣ ಕೊಟ್ಟಾರೇನು? ಒಳ್ಳೇದು ಯಾವುದು ಅಥವಾ ಯಾವ ಶಿಕ್ಷಣ ಕೊಟ್ರೆ ನಮ್ಮ ಮಕ್ಕಳು ದೇಶಕ್ಕೆ ಉಪಯೋಗ ಆಗ್ತಾರಂತ ಕೊಡೋರಿಗೇನ ಗೊತ್ತಿಲ್ಲ. ಅಂದ್ರೆ ಶಿಕ್ಷಣ ಕೊಡೋರಿಗೆ ಅದು ಗೊತ್ತಿಲ್ಲ. ಎಂಥದ್ದನ್ನು ಕೊಡಬೇಕು ನಾವು, ಆ ಬಗ್ಗೆ ವಿಚಾರಣೆ ಇಲ್ಲ ಮ್ಯಾನೇಜ್ಮೆಂಟ್. ಹುಡುಗರು ಬಂದ್ರೆ ಸಾಕು, ಫೀಸ್ ಬಂದ್ರೆ ಸಾಕು, ಅಲ್ಲಿ ನಮ್ಮದು ಕಾಲೇಜ್ ಐತಿ, ನಮ್ಮದು ಸ್ಕೂಲ್ ಐತಿ ಅಂತ ಮುಗಿತು. ಒಂದು ಸ್ಕೂಲ್ ಮಟ್ಟದೊಳಗ, ಒಂದು ಕಾಲೇಜ್ ಮಟ್ಟದೊಳಗ ಈ ಸೀರಿಯಸ್ ಥಾಟ್ ಕೊಡೋರು ಯಾರು? ಇಲ್ಲಿವರೆಗೂ ಕೊಟ್ಟಿಲ್ಲ. ದುರಂತ ಇದು. ಆಕ್ಚುಲಿ ಪ್ರತಿ ಶಾಲೆ, ಪ್ರತಿ ಕಾಲೇಜು ಈ ಬಗ್ಗೆ ಸೀರಿಯಸ್ ಆಗಿ ವಿಚಾರ ಮಾಡಿದ್ದಿದ್ರೆ ಬಹಳ ಅದ್ಭುತವಾದಂತ ಬದಲಾವಣೆ ಈಗಾಗಲೇ ದೇಶದೊಳಗೆ ಬಂದಿರ್ತಿತ್ತು. ಬಟ್ ಇವನ್ ಪಾಲಕರು ಅಂತದನ್ನು ಬೆಂಬಲಿಸಬೇಕಾಗ್ತದೆ. ಮಕ್ಕಳು ಅಂತದಕ್ಕೆ ಎಕ್ಸ್ಟ್ರಾ ವರ್ಕ್ ಮಾಡಕ್ ರೆಡಿ ಆಗ್ಬೇಕಾಗ್ತದೆ. ಅದು ನಮ್ಮ ಪಾಲಕರಿಗೂ ತಿಳಿಯೋದಿಲ್ಲ. ಮಕ್ಕಳಂತೂ ಬೇಡ ಯಪ್ಪೋ ನಮಗೇನು ಬೇಡಪ್ಪ, ಸರ್ಟಿಫಿಕೇಟ್ ಕೊಡ್ರಿ. ಇದು ಮಕ್ಕಳು ಅಂದ್ರೆ ವಿದ್ಯಾರ್ಥಿಗಳ ಒಂದು ಅಪೇಕ್ಷೆ. ಸೊ ಹೀಗಾಗಿ ಈ ಒಂದು ಮಾನವ ಸಂಪನ್ಮೂಲ ಯೋಜಕರು ಮಾನವ ಶಕ್ತಿಯ ಪ್ರಕಾರ ಮತ್ತು ಕಾರ್ಯವನ್ನು ನಿರ್ವಹಿಸಲು ಅಗತ್ಯವಿರುವ ವ್ಯಕ್ತಿಗಳ ಸಂಖ್ಯೆಯನ್ನು ಅಂದಾಜು ಮಾಡಬೇಕು. ಈ ಅವಶ್ಯಕತೆಯ ಬಗ್ಗೆ ಸರಿಯಾದ ಅಂದಾಜು ಪ್ರಾರಂಭದಲ್ಲೇ ಕೊಡಬೇಕು. ನಮಗೆ ಇನ್ನೂ ಇಂಜಿನಿಯರ್ಸ್ ಬೇಕು, ಇನ್ನೂ ಡಾಕ್ಟರ್ಸ್ ಬೇಕು, ಇನ್ನೂ ಬಾಹ್ಯಾಕಾಶಕ್ಕೆ ಹೋಗೋರು ಬೇಕು.
ಎಲ್ಲಿಂದ ತರೋದು? ಇನ್ನು ಒಳ್ಳೆ ಕ್ರೀಡಾಪಟುಗಳು ಬೇಕು ಈ ದೇಶಕ್ಕೆ, ಬಟ್ ಸಿಗ್ತಾ ಇಲ್ಲ. ಹಿಂಗಾಗಿ ಇನ್ನು 1, 2, 3, 4 ಇಷ್ಟು ಮೆಡಲ್ ಬಂದು ಅಂದ್ರೆ ಭಾರಿ ಆಗ್ಬಿಟ್ಟು ನಮ್ಮದನ್ನು ಅಂತ ನಮ್ಮ ಪರಿಸ್ಥಿತಿ ಅದ. ಬಟ್ ಎನಿವೆ, ಇದು ಇಟ್ ಈಲ್ಡ್ಸ್ ಇನ್ ದ ಲಾಂಗ್ ಟರ್ಮ್ ಅನ್ನೋದನ್ನ ನಾವು ನೋಡಬೇಕು. ಅದೇ ರೀತಿ ಭೌತಿಕ ಸಂಪನ್ಮೂಲಗಳ ಸರಿಯಾದ ಅಂದಾಜನ್ನು ಸಹ ಒದಗಿಸಬೇಕು. ಆಗಲೇ ಹೇಳಿದೀವಿ, ಇದು ಹೆಚ್ಚು ಈಜಿ. ಭೌತಿಕ ಸಂಪನ್ಮೂಲಗಳಲ್ಲಿ ದೇಶದಲ್ಲಿನ ಖನಿಜ, ಜಲ, ಅರಣ್ಯ, ಇತರ ನೈಸರ್ಗಿಕ ಸಂಪನ್ಮೂಲಗಳು, ಕಚೇರಿ ಕಟ್ಟಡಗಳು ಬೇಕಾಗ್ತಾವ, ವಾಹನಗಳು ಬೇಕಾಗ್ತಾವ, ಪೀಠೋಪಕರಣಗಳು ಬೇಕಾಗ್ತಾವ. ಒಂದು ದುಂಡು ಸೂಜಿ ಹಿಡ್ಕೊಂಡು ಪ್ಲಾನ್ ಮಾಡ್ಬೇಕಾಗ್ತದೆ, ಒಂದು ಪೇಪರ್ ಹಿಡ್ಕೊಂಡು ಪ್ಲಾನ್ ಮಾಡ್ಬೇಕಾಗ್ತದೆ. ನಾವು ಯಾವುದೂ ಇಲ್ದಿದ್ರೆ ನಡೆದಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಹ್ಯಾಂಡಿಕ್ಯಾಪ್ಡ್ ಆಗಿಬಿಡ್ತೀವಿ ಅಂತ. ಸೊ ಹೀಗೆ ಈ ಪ್ಲಾನಿಂಗ್ ಅನ್ನುವಂಥದ್ದು ಇಟ್ ಇಸ್ ಕ್ವೈಟ್ ಎ ಕಾಂಪ್ರಿಹೆನ್ಸಿವ್ ಡಾಕ್ಯುಮೆಂಟ್, ಪ್ರಪೋಸಲ್ ಅಂತ ನಾವು ನೋಡ್ತೀವಿ. ಮುಂದೆಂದು ಸಂಪನ್ಮೂಲಗಳನ್ನು ಜೋಡಿಸಿದ ನಂತರ ಅಪೇಕ್ಷಿತ ಗುರಿಯನ್ನು ಸಾಧಿಸಲು ಒಂದು ಸಂಘಟಿತ ರೀತಿಯಲ್ಲಿ ಅನುಷ್ಠಾನ ಮತ್ತು ಕಾರ್ಯಗತಗೊಳಿಸುವ ಪ್ರಕ್ರಿಯೆ ಪ್ರಾರಂಭ ಆಯಿತು. ಇಷ್ಟೆಲ್ಲ ಮಾಡಿದ ಬಳಿಕ ಗುರಿ ಏನು ಅಂತ ಸ್ಪಷ್ಟ ಆಯ್ತು, ಆದ್ಯತೆಗಳು ಸ್ಪಷ್ಟ ಆದವು, ಸಂಪನ್ಮೂಲಗಳು ಯಾವ ಬೇಕು ಅಂತ ಗೊತ್ತಾಯ್ತು, ಅವುಗಳನ್ನ ಎಲ್ಲೆಲ್ಲಿಂದ ತರಬೇಕು ಅಂತ ಗೊತ್ತಾಯ್ತು. ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಬಳಿಕ ಈಗ ಇಂಪ್ಲಿಮೆಂಟೇಷನ್ ಶುರು. ಇನ್ನ ಇಂಪ್ಲಿಮೆಂಟೇಷನ್ ಮಾಡೋರು ಬೇರೆದವ್ರು ಮಾಡ್ತಾರೆ. ಆಗ್ಲೇ ಹೇಳಿದ್ದೀನಿ ನಾನು, now we are discussing about planning, not about execution. We are discussing about planning. So it is thought process ಅಂತ ಹೇಳಿದ್ದೀನಿ ನಾನು. Planning is nothing but it is a thought process, whereas implementation of the planning is action process. Action ನೋಡ್ರಿ, ಥಾಟ್ ಅಂಡ್ ಆಕ್ಷನ್. ಸೊ ಹೀಗಿರೋದ್ರಿಂದ ಈಗ ಆಕ್ಷನ್ ಪಾರ್ಟ್ಗೆ ನಾವು ಬಂದ್ವಿ. ಆಕ್ಷನ್ ಶುರುವಾದ ಬಳಿಕೂ ಕೂಡ ಎಲ್ಲವೂ ನಾವು ಅಂದುಕೊಂಡಂತೆ ನಡೆಯುತ್ತಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಯಾವುದಾದ್ರೂ ತಪ್ಪುಗಳಿದ್ದಲ್ಲಿ, ಯಾಕಂದ್ರೆ ಇದು ಯಾವ್ದಾಗ್ಲಿ ಹೇಳ್ತಾರಲ್ಲ, ನಡೆಯುವವ ನೆಡುವುದಲ್ಲದೆ ಕುಳಿತಾವ ಎಡುತ್ತಾನೇನು ಅಂತ. ಸೊ ನಡೆಯಾಕತ್ತ ಬಳಕ ನಮ್ಗೆ ಗೊತ್ತಾಗ್ತದ ಏನೇನು ಸಮಸ್ಯೆಗಳು, ಎಲ್ಲಿ ಎಡುತ್ತೀವಿ, ಎಲ್ಲಿ ತ್ಯಾಗ ತವರೈತಿ, ಮತ್ತೆ ಅದನ್ನ ಎಡುವುದಂಗ ಸರಿಪಡಿಸ್ಕೊಂಡು ಮುಂದೆ ಹೋಗ್ಬೇಕಾಗ್ತದೆ. ಹಂಗ ತಪ್ಪುಗಳಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅಥವಾ ಯಾವುದೇ ಬದಲಾವಣೆಯನ್ನ ಮಾಡಿಕೊಳ್ಳೋದಕ್ಕ, ಕೆಲಸದ ಶೈಲಿಯನ್ನ ಮಾರ್ಪಡಿಸೋದಕ್ಕ ಎಷ್ಟೊಂದು ವಿಷಯಗಳು ಬರ್ತವೆ. ಅಂತಿಮ ಸಾಧನೆಯನ್ನ ಅರಿತುಕೊಳ್ಳುವವರೆಗೆ ನಿರಂತರ ವಿಮರ್ಶೆ, ಅಸೆಸ್ಮೆಂಟ್, ರಿವ್ಯೂ ಆಫ್ ಪ್ಲಾನಿಂಗ್. ಮತ್ತೆ ಅದಕ್ಕಾಗಿ ನೀವು ಕೇಳಿದಿರಿ ಏನು, ಡಿಸ್ಟ್ರಿಕ್ಟ್ ರಿವ್ಯೂ, ಪ್ಲಾನಿಂಗ್ ರಿವ್ಯೂ ಮೀಟಿಂಗ್ ಅಂತ ನಡೀತಾವ. ಜಡ್ಪಿ ಸಿಇಒನ ಅಧ್ಯಕ್ಷತೆ ಒಳಗ ಸುಮಾರು ಸಲ ಜಿಲ್ಲಾ ಉಸ್ತುವಾರಿ ಸಚಿವರ ಉಪಸ್ಥಿತಿ ಒಳಗ ಏನ್ ನಡೀತಾರಪ್ಪ, ಪ್ರಗತಿ ಪರಿಶೀಲನಾ ಸಭೆಗಳು ಅಂತ. ಪ್ರಗತಿ ಪರಿಶೀಲನಾ ಸಭೆ, ಸೊ ಪ್ರೋಗ್ರೆಸ್ ರಿವ್ಯೂ ಮೀಟಿಂಗ್. ಪ್ರಗತಿ ಪರಿಶೀಲನಾ ಸಭೆ ಅನ್ನುವಂಥದ್ದು ಮತ್ತೇನೂ ಅಲ್ಲ, ಈ ಯೋಜನೆಗಳ ಅನುಷ್ಠಾನ ಹೇಗೆ ನಡೆದಿದೆ, ಏನಾದ್ರೂ ಸಮಸ್ಯೆ ಆಗಿದೆನಾ, ಮತ್ತ ಆಗಿದ್ರೆ ಅದನ್ನ ಹೆಂಗೆ ಸರಿಪಡಿಸಿಕೊಳ್ಳೋದು, ಇನ್ನು ಹೆಚ್ಚಾಗಿ ಇಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಮಾಡೋದು, ಇವುಗಳ ಕುರಿತು ಅನುಭವದ ಹಿನ್ನೆಲೆ ಒಳಗ ಚರ್ಚೆ ಮಾಡೋದಕ್ಕೆ ಈ ಪ್ರಗತಿ ಪರಿಶೀಲನಾ ಸಭೆಗಳು ನಡೀತಿರ್ತಾವ. ಒಂದು ತಾಲೂಕಾ ಮಟ್ಟದೊಳಗೆ ನಡೀತದೆ, ಜಿಲ್ಲಾ ಮಟ್ಟದೊಳಗೆ ನಡೀತದೆ, ರಾಜ್ಯ ಮಟ್ಟದೊಳಗೂ ನಡೀತಿರ್ತದೆ, ರಾಷ್ಟ್ರ ಮಟ್ಟದೊಳಗೂ ನಡೀತಿರ್ತದೆ. ಸೊ ದಿಸ್ ಇಸ್ ದ ಫಾಲೋ ಅಪ್ ಶುಡ್ ಬಿ ಡನ್. ಹೀಗೆ ಯೋಜನೆ ಎಂಬುದು ಈ ಎಲ್ಲವನ್ನ ಒಳಗೊಂಡಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ಇನ್ನ ಈ ಆರ್ಥಿಕ ಯೋಜನೆಯ ವಿಧಗಳು ಅನ್ನುವಂಥದ್ದು ನಾವು ನೋಡ್ಬೇಕಾಗ್ತದೆ. ಆರ್ಥಿಕ ಯೋಜನೆ ವಿಧಗಳು, ಟೈಪ್ಸ್ ಆಫ್ ಎಕನಾಮಿಕ್ ಪ್ಲಾನಿಂಗ್. ಇವುಗಳ ಮೇಲೆ ನಿಮಗೆ ಸಾಕಷ್ಟು ಸಲ ಪ್ರಶ್ನೆಗಳು ಬಂದಾವ. ಅಂಡ್ ಅಫ್ಕೋರ್ಸ್ ಇದನ್ನ ತಿಳಿದುಕೊಳ್ಳೋದು ಕೂಡ ತುಂಬಾ ಅಗತ್ಯ ಇರುವಂತದ್ದು. ಅಂದಾಗ ಯಾವ್ಯಾವ ರೀತಿಗಳ ಯೋಜನೆಗಳು ಜಗತ್ತಿನಾದ್ಯಂತ ಅದಾವ, ಮತ್ತೆ ಯಾವುದು ಹೆಂಗಿರ್ತೈತಿ, ನಮ್ಮ ದೇಶದೊಳಗ ಏನೈತಿ, ಇದೆಲ್ಲ. ಸೊ ಅವುಗಳಲ್ಲಿ ಮೊದಲನೇ ವಿಧ ಸೂಚಕ ಯೋಜನೆ, ಇಂಡಿಕೇಟಿವ್ ಪ್ಲಾನಿಂಗ್. ಇಂಡಿಕೇಟಿವ್ ಪ್ಲಾನಿಂಗ್ just showing at a particular thing with your finger, go there ಅಷ್ಟ ಹೇಳ್ಬಿಡೋದು. ಹೆಂಗ್ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಹೋಗಾವ್ ಬಿಟ್ಟದ್ದು. ಅದು ಡೀಟೇಲ್ಸ್ ಇಲ್ಲ. that should happen, yes, how it should happen, who should make it happen, it is the next thing. ಇಂಡಿಕೇಟಿವ್ ಪ್ಲಾನಿಂಗ್ ಇದು ಕೆಲವು ಗುರಿಗಳನ್ನ ಸಾಧಿಸಲು ಕೆಲವು ವಿಶಾಲವಾದ ತತ್ವಗಳು ಮತ್ತು ಮಾರ್ಗಸೂಚಿಗಳನ್ನು ಮುಂದಿಡುತ್ತದೆ. ಸೂಚಕ ಯೋಜನೆಯಡಿ ಒಳಗ ಯೋಜನೆಯ ಗುರಿಗಳು ಮತ್ತು ಆದ್ಯತೆಗಳನ್ನು ಸಾಧಿಸಲು ಖಾಸಗಿ ವಲಯವನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಲಾಗುವುದಿಲ್ಲ. ಸೊ ಹಿಯರ್ ದ ಇನ್ವಾಲ್ವ್ಮೆಂಟ್ ಆಫ್ ಅದರ್ ಪೀಪಲ್ is very high. It is not the government alone.
Government will be just a facilitator. Government will be just a facilitator, not the player. Itself is not a player ಅಂತ ನಾವು ಹೇಳ್ತೀವಿ. ಸರ್ಕಾರ ಮಾಡಬೇಕಾದದ್ದು ಏನಪ್ಪ, ಹಿಂಗಾಗಬೇಕು, ಹಂಗಾಗಬೇಕು, ಹಿಂಗಾಗಿ ಹಂಗಾಗಬೇಕು ಅಂತ ಹೇಳೋದಷ್ಟೇ. ಬಟ್ ಅದನ್ನು ಮಾಡೋರು ಬೇರೆ, ಮಾಡೋ ರೀತಿಯನ್ನು ನಿರ್ಧರಿಸೋರು ಬೇರೆ, ಲಾಭ ನಷ್ಟಗಳನ್ನು ವಿಚಾರ ಮಾಡೋರು ಬೇರೆ. ಹೀಗೆ ಮಾರುಕಟ್ಟೆಗೆ ಹೆಚ್ಚಿನ ಆದ್ಯತೆ ಈ ಒಂದು ಇಂಡಿಕೇಟಿವ್ ಪ್ಲಾನಿಂಗ್ ಒಳಗೆ ಇರ್ತದೆ. ರಾಜ್ಯವು ಖಾಸಗಿ ವಲಯಕ್ಕೆ ಸಂಪೂರ್ಣ ನೆರವು ನೀಡುತ್ತದೆ. ನೀವು ಮಾಡಿ, ನಾವು ಬೆನ್ನಿಗೆದೀವಿ ಅಂತ ಸರ್ಕಾರ ಹೇಳ್ತಿರ್ತದೆ. ಅದನ್ನು ನಿಯಂತ್ರಿಸುವುದಿಲ್ಲ. ಬದಲಿಗೆ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಕೆಲವು ಪ್ರದೇಶಗಳಲ್ಲಿ ಖಾಸಗಿ ವಲಯವನ್ನು ನಿರ್ದೇಶಿಸುತ್ತದೆ. ಇದು ಬಂಡವಾಳಶಾಹಿ ದೇಶಗಳಲ್ಲಿ ಹೆಚ್ಚು ಪ್ರಸ್ತುತ ಇದೆ. ಇಂಡಿಕೇಟಿವ್ ಪ್ಲಾನಿಂಗ್ ಬಂಡವಾಳಶಾಹಿ ದೇಶಗಳು, ಕ್ಯಾಪಿಟಲಿಸ್ಟ್ ಕಂಟ್ರೀಸ್ ಅಂತ ನಾವು ಕರಿತೀವಿ. ಅಂಡ್ ಇನ್ ಇಂಡಿಯಾ, ಇನ್ ಟುಡೇಸ್ ಇಂಡಿಯಾ, ವಿ ಆರ್ ಪ್ರಾಕ್ಟಿಸಿಂಗ್ ಆಲ್ಮೋಸ್ಟ್ ದಿಸ್ ಕೈಂಡ್ ಆಫ್ ಪ್ಲಾನಿಂಗ್. ಭಾರತದಲ್ಲಿ ಈಗ ಇರೋದು ಎಂತ ಯೋಜನೆ ಅಂತ ಪ್ರಶ್ನೆ ಬಂದ್ರೆ, ಎಸ್, ನಮ್ಮಲ್ಲಿ ಆಲ್ಮೋಸ್ಟ್ ಇಂಡಿಕೇಟಿವ್ ಪ್ಲಾನಿಂಗ್ ಪ್ಯಾಟರ್ನ್ ಅನ್ನ ನಾವು ಈಗಾಗಲೇ ಅಳವಡಿಸಿಕೊಂಡಿವಿ ಅಂತ. ಇಂಡಿಕೇಟಿವ್ ಪ್ಲಾನಿಂಗ್. ಇನ್ನೊಂದು ಕಡೆ ಇದರ ಅಪೋಸಿಟ್, ಇಂಡಿಕೇಟಿವ್ ಅಪೋಸಿಟ್ ಅಂತ ನಾವು ಹೇಳಬೇಕಾದದ್ದು ಕಾಂಪ್ರಿಹೆನ್ಸಿವ್ ಅಥವಾ ಇಂಪೆರೇಟಿವ್ ಪ್ಲಾನಿಂಗ್ ಅಂತ ನಾವು ಅದನ್ನು ಕರಿತೀವಿ. ಕಾಂಪ್ರಿಹೆನ್ಸಿವ್ ಆರ್ ಇಂಪೆರೇಟಿವ್ ಪ್ಲಾನಿಂಗ್. ಇಲ್ಲಿ ಸಂಪನ್ಮೂಲಗಳ ಹಂಚಿಕೆ ಮತ್ತು ಬಳಕೆಯ ವಿಷಯದಲ್ಲಿ ಕೇಂದ್ರೀಕೃತ ಯೋಜನೆ ಇರುವುದನ್ನು ಸೂಚಿಸುತ್ತದೆ. ಎವ್ರಿಥಿಂಗ್ ಈಸ್ ಡಿಸೈಡೆಡ್ ಬೈ ದ ಗವರ್ಮೆಂಟ್ ಆಫ್ ದ ಕಂಟ್ರಿ, ಸೆಂಟ್ರಲ್ ಗವರ್ಮೆಂಟ್ ಆಫ್ ದ ಕಂಟ್ರಿ. ಸೆಂಟರ್ ವಿಲ್ ಬಿ ಆಲ್ ಪವರ್ಫುಲ್, ವೆರಿ ವೆರಿ ಪವರ್ಫುಲ್. ಏನನ್ನ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಇದೆಲ್ಲವೂ ಕೇಂದ್ರ ಸರ್ಕಾರದಿಂದ ನಿರ್ಧಾರ ಆಗ್ತಿರ್ತದೆ. ಅದೇ ಆಗ್ಲೇ ನೋಡಿವಲ್ಲ ಇಂಡಿಕೇಟಿವ್ ಒಳಗೆ, ಅದನ್ನು ಬಹುತೇಕ ಮಾರುಕಟ್ಟೆ ನಿರ್ಧರಿಸುತ್ತದೆ. ಮಾರುಕಟ್ಟೆ ಶಕ್ತಿಗಳು, ಬೇಡಿಕೆ ಮತ್ತು ಪೂರೈಕೆ ಅನ್ನುವಂಥ ಮಾರುಕಟ್ಟೆ ಶಕ್ತಿಗಳು ಅಲ್ಲಿ ಏನನ್ನ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಇವುಗಳನ್ನ ಅವು ನಿಯಂತ್ರಿಸ್ತಿರ್ತವೆ. ಬಟ್ ಇಲ್ಲಿ ಇಟ್ ಇಸ್ ದ ಗವರ್ಮೆಂಟ್ ವಿಚ್ ಡಿಸೈಡ್ಸ್ ಇಟ್. ಸಮಾಜವಾದಿ ದೇಶಗಳು ಈ ಯೋಜನೆಯನ್ನು ಬಳಸ್ತವೆ. ಸೋಷಿಯಾಲಿಸ್ಟ್ ಕಂಟ್ರಿ ಮೀನ್ಸ್ ಕಮ್ಯುನಿಸ್ಟ್ ಕಂಟ್ರೀಸ್. ಯೋಜನೆಯ ಪ್ರತಿಯೊಂದು ಅಂಶವು ರಾಜ್ಯದಿಂದ ನಿಯಂತ್ರಿಸಲ್ಪಡುತ್ತದೆ. ಇಟ್ ಶುಡ್ ಹ್ಯಾಪನ್ ಲೈಕ್ ದಿಸ್ ಓನ್ಲಿ ಅಂತ ಸರ್ಕಾರವೇ ನಿರ್ಧಾರ ಮಾಡುತ್ತದೆ. ಯೋಜನೆಯ ಗುರಿಗಳನ್ನು ಸಾಧಿಸಲು ಸಂಪನ್ಮೂಲಗಳನ್ನು ರಾಜ್ಯವು ಅತ್ಯುತ್ತಮವಾಗಿ ಬಳಸುತ್ತದೆ ಅಂತ ಅವರು ಅಂದುಕೋತಾರೆ. ಆಕ್ಚುಲಿ ಸಂಪನ್ಮೂಲಗಳು ಅತಿಯಾಗಿ ಪೋಲಾಗುವುದು ಈ ಕೆಳಗಿನ ಯಾವ ವಿಧದ ಆರ್ಥಿಕತೆಯಲ್ಲಿ ಅಥವಾ ಯೋಜನೆಯಲ್ಲಿ ಅಂತ ನೀವು ಕೇಳಿದ್ರೆ, ಎಲ್ಲಿ ಈ ಕಡ್ಡಾಯ ಯೋಜನೆ ಅಥವಾ ಸಮಗ್ರ ಯೋಜನೆ ಅಂತ ಐತೋ ಇದ್ರೊಳಗ ಮಹೇಶ, ಇದ್ರೊಳಗೆ ಸಂಪನ್ಮೂಲಗಳ ಪೋಲಾಗೋದು ಇಟ್ ಇಸ್ ಇನ್ ಕಾಂಪ್ರಿಹೆನ್ಸಿವ್ ಪ್ಲಾನಿಂಗ್. ಸಂಪನ್ಮೂಲಗಳು ಪೋಲಾಗೋದು, ಅವು ಭೌತಿಕ ಸಂಪನ್ಮೂಲ ಆದರೂ ಸರಿ, ಹಣಕಾಸು ಸಂಪನ್ಮೂಲ ಅಂತೂ ಸಹ್ಯ ಪೋಲ್ ಎಷ್ಟು ಪೋಲ್ ಆಗ್ತಾವೋ ಅಂತಂದ್ರೆ ಒಂದೊಂದ್ಸಲ ಬಹಳ ಬೇಜಾರಾಗ್ತದೆ. ಅಷ್ಟರ ಮಟ್ಟಿಗೆ ಪೋಲ್ ಆಗ್ತಿರ್ತದೆ. ಯಾಕಂದ್ರೆ ನಂದಲ್ಲ, ನಮ್ಮಪ್ಪಂದಲ್ಲ. ನೋ ಒನ್ ಈಸ್ ಅಕೌಂಟೇಬಲ್ ಟು ದ ವೇಸ್ಟೇಜ್ ಆಫ್ ರಿಸೋರ್ಸಸ್. ಸೊ ಈ ಯೋಜನೆ ಅಡಿಯಲ್ಲಿ ಗ್ರಾಹಕರ ಸಾರ್ವಭೌಮತ್ವವನ್ನು ಬಲಿ ಕೊಡಲಾಗ್ತದೆ. ಎಸ್, ಕನ್ಸ್ಯೂಮರ್ ಕೆನಾಟ್ ಸೇ ಎನಿಥಿಂಗ್, ಐ ವಾಂಟ್ ದಿಸ್ ಥಿಂಗ್, ಐ ವಾಂಟ್ ದಟ್ ಥಿಂಗ್, ನೋ ಚಾನ್ಸ್. ವಾಟ್ ಎವರ್ ಗವರ್ಮೆಂಟ್ ಪ್ರೊವೈಡ್ಸ್, ಯು ಮಸ್ಟ್ ಜಸ್ಟ್ accept it. If it gives you bread, take it. If it gives you gun, take it. That is how it is. ಗ್ರಾಹಕರು ನಿಗದಿತ ಬೆಲೆಯಲ್ಲಿ ನಿಗದಿತ ಪ್ರಮಾಣವನ್ನ ಪಡೆಯುತ್ತಾರೆ. ಸರ್ಕಾರದ ನೀತಿಗಳು ಕಠಿಣವಾಗಿದ್ದು ಅದನ್ನು ಸುಲಭವಾಗಿ ಬದಲಾಯಿಸಲು ಸಾಧ್ಯವಿಲ್ಲ. ಏನು ಕೇಳಿದ್ರು ನಮ್ ಕೈಯಾಗಿಲ್ರದು, ಮ್ಯಾಗಿನವ್ರು ಅಂತ ಹೇಳ್ತಿರ್ತಾರೆ. ನಮ್ ಕೈಯಾಗಿಲ್ರದು, ಮ್ಯಾಗಿನವ್ರು. ಯಾರು ಮ್ಯಾಗಿನವ್ರು? ಮ್ಯಾಗಿನವ್ರಿಗೆ ಹೋಗಿ ತಲುಪದೇ ಇಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಏನಾಗಿರ್ತದ ಅಂತಂದ್ರೆ ಕಠಿಣ ನಿಯಮಗಳು ಅವು. ಹಿಂಗಾಗಿ 20 ವರ್ಷ ಆದ್ರೂ ಬದಲಾಗೋದಿಲ್ಲ. ಈ ಕೆಳಗಿದ್ದವ್ರು ಮ್ಯಾಗಿನವ್ರು ಹೇಳೋದು ಇಲ್ಲ, ಹೇಳೋ ಧೈರ್ಯ ಮಾಡೋದಿಲ್ಲ. ಇವ್ರು ಹೇಳಿದ್ರು ಅವರು ಇವ್ರನ್ನ ಎಂಟರ್ಟೈನ್ ಮಾಡೋದಿಲ್ಲ. ಡೂ ವಾಟ್ ಐ ಸೈ ಅಂತ ಅಷ್ಟೇ ಹೇಳ್ತಿರ್ತಾರ. ದಟ್ ಈಸ್ ದ ಹೈರಾರ್ಕಿ, ರಿಜಿಡ್ ಹೈರಾರ್ಕಿಕಲ್ ಸಿಸ್ಟಮ್ ಅಂಡರ್ ದಿಸ್ ಟೈಪ್ ಆಫ್ ಎಕಾನಮಿ. ಯಾವುದೇ ಬದಲಾವಣೆಯು ಆರ್ಥಿಕತೆ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು. ಸೊ ಭಾರತವು ಆರಂಭದಲ್ಲಿ ಇದಕ್ಕೆ ಸಮೀಪವರ್ತಿಯಾಗಿದ್ದಂತಹ ಯೋಜನಾ ಪದ್ಧತಿಯನ್ನು ಹೊಂದಿತ್ತು. ನೋಡು, ಭಾರತ ಆರಂಭದಲ್ಲಿ ಅಂದ್ರೆ ಎಲ್ಲಿವರೆಗೂ? 1980ರವರೆಗೂ ನಾವು ಇಂಥದ್ದೇ ಯೋಜನೆಯನ್ನ ಹೊಂದಿದ್ದೆವು. 1980ರವರೆಗೂ
47, 50ರಿಂದ 80, 30 ವರ್ಷ. we had similar yeah ಅಲ್ಲ 80s ನಂತರ ಸ್ವಲ್ಪ ಅಟ್ಲೀಸ್ಟ್ ಲೂಸ್ ಮಾಡಿದ್ರು. ಬಟ್ 80s ವರೆಗೂ ಅಂತೂ ಇಟ್ ವಾಸ್ ಲಿಟಲ್ ಡಿಕ್ಟೇಟರ್ಶಿಪ್ ಆ ತರನಾಗಿ ಇತ್ತು. ಚೀನಾ ಆಕ್ಚುಲಿ ವೆರಿ ಇಂಟ್ರೆಸ್ಟಿಂಗ್ ಅಬೌಟ್ ಚೀನಾ ಈಸ್ ಮಹೇಶ್, what we think about China or what we have perceived about China is to a great extent wrong. ನಾವು ಚೀನಾದೊಳಗೆ ಕಮ್ಯುನಿಸ್ಟ್ ಪಕ್ಷ ಐತಿ ಅನ್ನೋ ಕಾರಣಕ್ಕೆ ಅಲ್ಲಿನ ಎಲ್ಲಾ ಆರ್ಥಿಕ ಚಟುವಟಿಕೆಗಳು ಸಂಪೂರ್ಣವಾಗಿ ಸರ್ಕಾರದಿಂದ ನಿಯಂತ್ರಿಸಲ್ಪಟ್ಟಾವ ಅಂತ ನಾವು ತಿಳ್ಕೊಂಡಿವಿ. ಬಟ್ ಹಾಗಿಲ್ಲ. ಅವರು ಯಾವುದನ್ನ ನಿಯಂತ್ರಿಸ್ಯಾರ ಅಂತಂದ್ರೆ ಆಡಳಿತ ನಮ್ಮ ಕೈಯಾಗಿರ್ಬೇಕು, ಅದು ಒಂದು. ಕಾನೂನು ಸುವ್ಯವಸ್ಥೆ ನಾವು ಹೇಗೆ ಹೇಳ್ತೀವೋ ಹಾಗ ನಡಿಬೇಕು. ಪ್ರತಿಭಟನೆ ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ. ರಸ್ತೆಗೆ ಬಂದ್ರೆ ಡಮ್ 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 ಡಮ್. ದ ಮೋಸ್ಟ್ ಪವರ್ಫುಲ್ ವಿಂಗ್ ಆರ್ ಫಾರ್ ದ್ಯಾಟ್ ಮ್ಯಾಟರ್ ಎನಿಥಿಂಗ್ ದಟ್ ಇಸ್ ಮೋಸ್ಟ್ ಪವರ್ಫುಲ್ ಇನ್ ಚೀನಾ ಈಸ್ ಇಟ್ಸ್ ಆರ್ಮಿ ಅಂಡ್ ಇಟ್ಸ್ ಪೊಲೀಸ್. ನಮ್ಮ ದೇಶದೊಳಗಿನ ಸುದ್ದಿ ಎಲ್ಲೂ ಬೇರೆ ದೇಶಕ್ಕೆ ಹೋಗುವಂಗಿಲ್ಲ. ಇದಿಷ್ಟು ಚೀನಾದ ಫಿಲಾಸಫಿ. ಸರ್ಕಾರ ಕಮ್ಯುನಿಸ್ಟರದ್ದು, ಜನ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂಗಿಲ್ಲ. ಎರಡನೇದು, ಆ ದೇಶದೊಳಗಿನ ಆಗು ಹೋಗುಗಳ ಬಗ್ಗೆ ಜಗತ್ತಿನ ಮಾಧ್ಯಮದೊಳಗ ಮಾಹಿತಿ ಬರುವಂಗಿಲ್ಲ. ಮೂರನೇದು ಮುಗಿದು ಇಷ್ಟ. ಉಳಿದದ್ದೆಲ್ಲದಕ್ಕೂ ಫುಲ್ ಫ್ರೀಡಮ್, ನೀವೇನು ಬೇಕಾದ ಮಾಡಿ ಕೇಳೋದಿಲ್ಲ. ಅಷ್ಟು ಆರ್ಥಿಕ ಚಟುವಟಿಕೆಗಳಿಗೆ ಸ್ವಾತಂತ್ರ್ಯ ಅದ, ಆದ್ರೆ ಈ ವಿಷಯದಲ್ಲಿ ಸ್ವಾತಂತ್ರ್ಯ ಇಲ್ಲ. ಸೊ ಅಂತದ್ದು ನಮ್ಮಲ್ಲಿ ಈ ಎರಡನೇ ಹಂತದ ಒಂದು ಯೋಜನೆ ಇತ್ತು ಅಂತ. ರಚನಾತ್ಮಕ ಯೋಜನೆ, ಸ್ಟ್ರಕ್ಚರಲ್ ಪ್ಲಾನಿಂಗ್. ಸೊ ವಾಟ್ ಇಸ್ ದಿಸ್ ಸ್ಟ್ರಕ್ಚರಲ್ ಪ್ಲಾನಿಂಗ್? ಈ ರೀತಿಯ ಯೋಜನೆಯಲ್ಲಿ, ಅಂಡ್ ಆಫ್ ಕೋರ್ಸ್ ಯು ಕೆನಾಟ್ ಹ್ಯಾವ್ ಎನಿ ಪರ್ಟಿಕ್ಯುಲರ್ ಪ್ಲಾನಿಂಗ್ ಇನ್ ಐಸೋಲೇಷನ್, ದಟ್ ಇಸ್ ಸೈ ಟು ದ ಎಕ್ಸ್ಟೆಂಟ್ ಆಫ್ 100%. ಇದು ಹೈಪೋಥೆಟಿಕಲ್ ಡಿಸ್ಕಷನ್. ಇದು ಹಿಂಗಿರ್ತದ, ಇದು ಹಿಂಗಿರ್ತದ, ಇದು ಹಿಂಗಿರ್ತದ. ಆದ್ರೆ ಆಕ್ಚುಲಿ ಇರೋದು ಹೆಂಗಿರ್ತದ ಅಂತ, ಅದರಾಗಿಂದ ಒಂದಿಷ್ಟು ಜಾಸ್ತಿ ಇದ್ದು ಇದರಾಗಿಂದ ಒಂದಿಷ್ಟು ಕಡಿಮೆ ಇರಬಹುದು, ಇದರಾಗಿಂದ ಒಂದಿಷ್ಟು ಜಾಸ್ತಿ ಇದ್ದು ಅದರಾಗಿಂದ ಒಂದಿಷ್ಟು ಅಂಶಗಳು ಕಡಿಮೆ ಇರಬಹುದು, ಇದರಾಗಿಂದು ಒಂದು ಅರ್ಧ ಐತಿ ಅದರಾಗಿಂದು ಒಂದು ಅರ್ಧ ಐತಿ ಅನ್ನೋಂಗರೆ ಇರಬಹುದು. ಸೊ ದ ರಿಯಾಲಿಟಿ ಇಸ್ ಡಿಫರೆಂಟ್. ದೀಸ್ ಆರ್ ಹೈಪೋಥೆಟಿಕಲ್ ಪಾಸಿಬಿಲಿಟೀಸ್ ಆರ್ ದ ಟೈಪ್ಸ್ ಆಫ್ ಪ್ಲಾನಿಂಗ್ ಅಂತ ನಾವು ನೋಡ್ತೀವಿ. ಸೊ ಇಲ್ಲಿ ರಚನಾತ್ಮಕ ಯೋಜನೆ ಒಳಗ ಪ್ರಸ್ತುತ ಇರುವ ಸಾಮಾಜಿಕ ಮತ್ತು ಆರ್ಥಿಕ ರಚನೆಯನ್ನು ಬದಲಾಯಿಸುವ ಉದ್ದೇಶ ಹೊಂದಲಾಗಿರುತ್ತದೆ ಮತ್ತು ಇದರಿಂದ ಹೊಸ ರಚನೆ ಹೊರಹೊಮ್ಮುತ್ತದೆ. ಎಸ್, ದಿಸ್ ಟೈಪ್ ಆಫ್ ಪ್ಲಾನಿಂಗ್ ವಾಸ್ ಅಪ್ಲೈಡ್ ಇನ್ ಇಂಡಿಯಾ ಅಂಡ್ ಇವನ್ ಟುಡೇ ವಿ ಆರ್ ಪರ್ಸ್ಯೂಯಿಂಗ್ ದಿಸ್ ಪ್ಲಾನ್. ಭಾರತದೊಳಗ ಮುಖ್ಯವಾಗಿ ಸಾಮಾಜಿಕ ರಚನೆ ಬದಲಾಗಬೇಕಾಗಿತ್ತು. ಸಾಮಾಜಿಕ ರಚನೆ ಬದಲಾಗೋದು ಹೇಗೆ? ಯೋಜನೆಯ ಮೂಲಕ ಸಾಮಾಜಿಕ ರಚನೆ ಬದಲಾಗೋದು ಹೇಗೆ? ಫಾರ್ ಎಕ್ಸಾಂಪಲ್, we had very strict caste system at the time of independence. How you can break the chains of this caste system? What is the astra you have with you? ಏನು ಮಾಡಿದ್ರೆ ಈ ಸಾಮಾಜಿಕ ರಚನೆ, ಅಫ್ಕೋರ್ಸ್ ಒಂದೇ ಮಾಡಿದ್ರೆ ಆಗೋದಿಲ್ಲ, ಒಂದು 10 ಕ್ರಮಗಳನ್ನು ಕೈಗೊಂಡಾಗ ಸಾಮಾಜಿಕ ರಚನೆ ಬದಲಾಗ್ತದೆ. ಏನೇನು ಮಾಡಿದಾರಪ್ಪ? ಉದಾಹರಣೆ ಹೇಳ್ರಿ ನೋಡೋಣ. ಭಾರತದಲ್ಲಿ ಸಾಮಾಜಿಕ ರಚನೆಯನ್ನ ಬದಲಿಸಲು ಏನೇನೆಲ್ಲ ಮಾಡಲಾಗಿದೆ ಅಂತ ಒಂದು 2-3 ಎಕ್ಸಾಂಪಲ್ ನಾವು ನೋಡೋಣ. ಎಸ್, ಸಾಮಾಜಿಕ ರಚನೆಯನ್ನ ಬದಲಿಸಲು ಇರುವಂತಹ ಪ್ರಮುಖ ಅಸ್ತ್ರಗಳು ಯಾವುವು? ಅನ್ಟಚಬಿಲಿಟಿ ಪ್ರೊಹಿಬಿಷನ್ ಆಕ್ಟ್ ಮಾಡಿದ್ರು. ಎಸ್, ಇಟ್ ಇಸ್ ಅ ಲೀಗಲ್ ಮೀಸರ್. ಸತಿ ಆಕ್ಟ್, ಡೌರಿ ಪ್ರೊಹಿಬಿಷನ್ ಆಕ್ಟ್, ದಟ್ ಇಸ್ ಗುಡ್. ರಿಸರ್ವೇಶನ್ ಬಂತು. ಎಸ್, ತಲಾಕ್ ಬಂತು. ಗೀತಾ, that is the most important. It is education which has destroyed or almost destructing our social structure. It is education, that is fundamental. ನನಗೆ ಇವತ್ತು ಶಿಕ್ಷಣ ಸಿಕ್ಕದ ಅನ್ನೋ ಕಾರಣಕ್ಕೆ ನನಗೆ ಒಂದು ತಿಳುವಳಿಕೆ ಬಂದದ, ಜ್ಞಾನ ಬಂದದ. ಜಾತಿ ಪದ್ಧತಿಯಲ್ಲಿ ಏನಾದರೂ ಹುರುಳು ಇದೆನಾ ಅನ್ನುವಂತ ವಿಚಾರ ಮಾಡೋ ಶಕ್ತಿ ನನಗೆ ಬಂದದ. ಅದಕ್ಕಾಗಿ ನಾನು ಏನ್ ಮಾಡಿದ್ದೀನಿ, ಜಾತಿ ಪದ್ಧತಿ ಅನ್ನೋದು ಒಂದು ಮೂರ್ಖತನ, ಅದರ ಆಚರಣೆ ಅಟ್ಲೀಸ್ಟ್ ಸರ್ಟಿಫಿಕೇಟ್ ಒಳಗೆ ಜಾತಿ ಇರುವಲ್ಲೇ
ಸರ್ಟಿಫಿಕೇಟ್ ಒಳಗೆ ಜಾತಿ ಇದ್ದಕ್ಕೂ ಅಲ್ಲೇಕ ಅದರ ಆಚರಣೆ ಅದರೊಳಗೆ ಅರ್ಥ ಇಲ್ಲ ಅನ್ನೋದು ನನಗೆ ಗೊತ್ತಾಗಿದೆ. ಅದಕ್ಕಾಗಿ ನಾನು ಇವತ್ತು ಬೇರೆ ಜಾತಿಯವರನ್ನ ನನ್ನ ಮನೆಗೆ ಕರಿತೀನಿ, ನನ್ನ ಮನೆಯೊಳಗೆ ಅವ್ರ ಜೊತೆ ಸಹಭೋಜನ ಮಾಡ್ತೀನಿ. ಅಂಡ್ ವೆರಿ ಇಂಟ್ರೆಸ್ಟಿಂಗ್ಲಿ ಈ ಜಾತಿ ಪದ್ಧತಿ ಒಳಗೆ ಅರ್ಥ ಇಲ್ಲ ಮತ್ತು ಈ ಬೇಲಿಯನ್ನ ದಾಟಿ ನಾವು ಆ ಕಡೆ ಹೋಗಬೇಕು ಅನ್ನೋ ತಿಳುವಳಿಕೆ ಬರೋದಾದ್ರೂ ಯಾರಿಗೆ, ಯಾವಾಗ? ಪರ್ಟಿಕ್ಯುಲರ್ಲಿ ಈ ಕೆಳ ಜಾತಿ ಅಂತ ನಾವೇನು ಕರ್ಕೊಂಡು ಬಂದಿದ್ದೀವೋ ಸಾಮಾಜಿಕವಾಗಿ, ಅವರಿಗೂ ಕೂಡ ಶಿಕ್ಷಣ ಅನ್ನೋದು ದೊರೆತಾಗಲೇ ಆ ಜಾತಿಯ ಬೇಲಿಯನ್ನು ದಾಟಿ ಬರೋದಕ್ಕೆ ಅವರು ಸಾಧ್ಯ. ನೋಡ್ರಿ, ಹೀಗೆ ಈ ಶಿಕ್ಷಣ ಅನ್ನುವಂಥದ್ದು ದೊಡ್ಡ ಅಸ್ತ್ರ ನಮ್ಮ ಸಾಮಾಜಿಕ ರಚನೆಯನ್ನ ಬದಲಿಸೋದ್ರೊಳಗೆ. ಇವನ್ ಸ್ತ್ರೀ ಪುರುಷರ ಸಮಾನತೆ ಇದೊಂದು ಸಾಮಾಜಿಕ ರಚನೆಗೆ ಸಂಬಂಧಿಸಿದಂತ ವಿಷಯ. ಇದು ಕೂಡ ಬರೋದು ಯಾವಾಗ? ಮೊದಲಿನ ಪದ್ಧತಿ ನೋಡ್ರಿ ನೀವು, ಗಂಡ ಬಂದ್ರ ಶರಳು ಇಲ್ಲಿಸ್ ಮಠ ಹೇಳ್ಕೊಂಡ್ಬಿಡೋದು, ಮಾತಾಡುವಂಗಿಲ್ಲ, ಹೊರಗೆ ಕೂಡಿರುವಂಗಿಲ್ಲ. ಎಂತ ಕಠಿಣ ನಿಯಮಗಳು. ಹೌದಾ? ಇವತ್ತು ಯಾರೇ ಪಾಲಿಸಕ್ ಆಗ್ತದೇನು? ಮೊದ್ಲ ಗಂಡ್ಮಕ್ಳ ಪಾಲಿಸೋದಿಲ್ಲ, ಎಷ್ಟು ಗಂಡ್ಮಕ್ಳು ಪಾಲಿಸ್ತಿದ್ರೆ ಹೆಣ್ಮಕ್ಳು ಹೋಗಿ ಏನ್ ಹಚ್ಚಿ ಅಂತಾರೆ. ಯಾಕಂದ್ರೆ ಅಂತ ಸುಧಾರಣೆ ಅವ್ರೊಳಗೂ ಬಂದದ. ಹೀಗೆ ಎಸ್, ಶಿಕ್ಷಣ, ಸರ್ಕಾರದ ಕಾನೂನುಗಳು ಇವೆಲ್ಲವೂ ನಮ್ಮನ್ನ ಏನ್ ಮಾಡ್ಯಾವ ಅಂತಂದ್ರ ಸಾಮಾಜಿಕ ಬದಲಾವಣೆ. ಮತ್ತು ಶಿಕ್ಷಣ ಕೊಡೋದಕ್ಕೆ ಸರ್ಕಾರ ಎಷ್ಟು ಗುದ್ದಾಡ್ಯದ, ಸರ್ಕಾರ ಅಷ್ಟು ಗುದ್ದಾಡಿದಾಗ ಇವತ್ತು ಇಷ್ಟು ಸಾಮಾಜಿಕ ಬದಲಾವಣೆ ಸಾಧ್ಯ ಆಗಿದೆ. ಆರ್ಥಿಕ ರಚನೆಯನ್ನು ಬದಲಿಸೋದು ನಮ್ಗೆ ಗೊತ್ತದ. ಕೆಲವು ಜನರ ಬಳಿ ಭೂಮಿ ಅನ್ನುವಂಥ ಸಂಪತ್ತಿತ್ತು. ಆ ಭೂಮಿ ಅನ್ನುವಂಥ ಸಂಪತ್ತು ಇತರರಿಗೆ ಹೋಗೋದಕ್ಕೆ ಸಾಕಷ್ಟು ಕಾನೂನುಗಳನ್ನು ಮಾಡಲಾಯಿತು, ಟೆನೆನ್ಸಿ ಆಕ್ಟ್ಗಳು ಬಂದವು, ಸಂವಿಧಾನಕ್ಕೆ ತಿದ್ದುಪಡಿ ಆಯಿತು. ಹೌದಲ್ಲ? ಒಂದು ಸಾಧನ ನಾ ಹೇಳಕತ್ತದು. ಅದರ ನಂತರದೊಳಗೆ ಎಷ್ಟು ಇವತ್ತ್ಯಾಕೆ ನಾವು ಬಹುತೇಕ ಆರ್ಥಿಕ ಅಂತಸ್ತು ನೋಡಿ ಎಷ್ಟೋ ಸಲ ಗೆಳೆತನ ಮಾಡ್ತೀವಿ, ಸಂಬಂಧಗಳನ್ನು ಬೆಳೆಸ್ತೀವಿ, ಕ್ಲಬ್ಗಳಲ್ಲಿ ಸೇರ್ತೀವಿ. ಗೊತ್ತದ ನಿಮಗೆ ಕ್ಲಬ್ಗಳು ಅಂತ? ಏನು ಅಲ್ಲಿ ಒಂದೇ ಲೆವೆಲ್ನವರ ಸೇರ್ತಾರೆ, ಒಂದೇ ಸ್ಥಾನಮಾನದವರು. ಹೀಗೆ ಒಂದು ದೇಶದ ಸಾಮಾಜಿಕ ಮತ್ತು ಆರ್ಥಿಕ ರಚನೆಯನ್ನು ಬದಲಾಯಿಸುವ ಉದ್ದೇಶ ಈ ರಚನಾತ್ಮಕ ಯೋಜನೆ, ಸ್ಟ್ರಕ್ಚರಲ್ ಪ್ಲಾನಿಂಗ್ ಅನ್ನುವಂಥದ್ದು. ಇದು ಜೊತೆಗೆ ಸಾಗುವಂಥದ್ದು ಅಂತ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ರಚನಾತ್ಮಕ ಯೋಜನೆ ಹೆಚ್ಚು ಉಪಯುಕ್ತವಾಗಿದೆ. ದೊಡ್ಡ ಆರ್ಥಿಕ ಮತ್ತು ಸಾಮಾಜಿಕ ಬದಲಾವಣೆಗಳನ್ನು ಹೊಸ ವ್ಯವಸ್ಥೆಗೆ ಪರಿಚಯಿಸೋದಕ್ಕೆ ತರಲಾಗ್ತದೆ. ಉದಾಹರಣೆಗೆ ಬಂಡವಾಳಶಾಹಿಯಿಂದ ಸಮಾಜವಾದಿ ಆರ್ಥಿಕತೆಗೆ ಬದಲಾಗುವುದನ್ನ ರಚನಾತ್ಮಕ ಬದಲಾವಣೆ ಅಂತಾನೂ ಕರಿಬಹುದು. ಹಾಗೇನೇ ಆ ಕಡೆಯಿಂದ ಈ ಕಡೆ ಬರೋದು ಕೂಡ ರಚನಾತ್ಮಕ ಬದಲಾವಣೆ ಅಂತ ಕರ್ಕೋಬಹುದು. ಇನ್ನು ನಮ್ಮ ಭಾರತದ ಉದಾಹರಣೆ ಅಂತ ಹೇಳಿದ್ನಲ್ಲ, ನಮ್ಮಲ್ಲಿ ಕೆಲವರು ಶ್ರೀಮಂತರು ಮತ್ತು ಅವ್ರು ಮಾತ್ರ ಶ್ರೀಮಂತರಾಗಿರ್ಬೇಕು ಅಂತ ಸಮಾಜವೇ ಒಪ್ಪಿಕೊಂಡಿತ್ತು. ಅವರು ಹುಟ್ಟಿರೋದು ಆಳುವ ಸಲುವಾಗಿ, ನಾವು ಹುಟ್ಟಿರೋದು ಆಳಿಸಿಕೊಳ್ಳುವ ಸಲುವಾಗಿ ಅನ್ನುವಂಥದ್ದು ಸಮಾಜದೊಳಗೆ ತುಂಬಾ ಅಲಿಖಿತ ಒಂದು ನಿಯಮ ಆಗಿಬಿಟ್ಟಿತ್ತು. ಆದ್ರೆ ಇವತ್ತು ದ ಮೋಸ್ಟ್ ಆರ್ಡಿನರಿ ಪರ್ಸನ್ ಕ್ವಶನ್ಸ್ ದ ಟಾಪ್ ಮೋಸ್ಟ್ ಪರ್ಸನ್ ಆಫ್ ದ ಕಂಟ್ರಿ. ದೇಶದ ಪ್ರಧಾನಿಯನ್ನ ಒಬ್ಬ ಅತಿ ಸಾಮಾನ್ಯ ವ್ಯಕ್ತಿ ಇವತ್ತು ಪ್ರಶ್ನಿಸ್ತಾರೆ. ಇದೆಲ್ಲ ಬಂದದ್ದು ಹೇಗೆ? ಈ ಒಂದು ರಚನಾತ್ಮಕ ಬದಲಾವಣೆಯಿಂದ ಅಂತ ನಾವು ನೋಡ್ತೀವಿ. ಸೊ ರಚನಾತ್ಮಕ ಯೋಜನೆಯು ಆರ್ಥಿಕ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸಲು ಸಹಾಯ ಮಾಡ್ತದೆ. ಎಸ್, ಒಂದು ವೇಳೆ ನಮ್ಮ ಸಮಾಜ 1947 ಇದ್ದಾಗಿನಂಗ ಈಗಲೂ ಇದ್ದಿದ್ದರೆ ಈಗಿನ ಅಭಿವೃದ್ಧಿ ಸಾಧ್ಯ ಆಗೋದಿಲ್ಲ. ರಷ್ಯಾ ಮತ್ತು ಚೀನಾದಂತಹ ಕಮ್ಯುನಿಸ್ಟ್ ರಾಷ್ಟ್ರಗಳು ರಚನಾತ್ಮಕ ಯೋಜನೆಯನ್ನು ಅನುಸರಿಸಿದ್ವು. ಅವಷ್ಟಲ್ಲ, ನಾಗಲೇ ಹೇಳಕತ್ತಿದ್ದು, ಭಾರತ ಕೂಡ ತುಂಬಾ ದೊಡ್ಡ ಮಟ್ಟಿಗೆ ಈ ಒಂದು ರಚನಾತ್ಮಕ ಯೋಜನೆಯನ್ನ ಅಳವಡಿಸಿಕೊಂಡು ಅನ್ನುವಂಥದ್ದನ್ನ ನಾವು ನೋಡಕತ್ತೀವಿ. ಹೌದಾ? ಇನ್ನು ಫಂಕ್ಷನಲ್ ಪ್ಲಾನಿಂಗ್, ಕಾರ್ಯಾತ್ಮಕ ಯೋಜನೆ, ಇದು ಇಲ್ಲಿ ರಿಪ್ಲೇಸ್ಮೆಂಟ್ ಅಂತ ಆಗೋದಿಲ್ಲ. ಇರೋದನ್ನ ಸುಧಾರಿಸಿಕೊಂಡು ಹೋಗೋದು ಅಂತ. ಇದೊಂದು ನಮನಿ ಇಂಗ್ಲೆಂಡ್ ಇದ್ದಂಗ. ಇಂಗ್ಲೆಂಡ್ನೊಳಗೆ ನೋಡ್ರಿ, ಅವ್ರು ಎಷ್ಟು ಸಾಂಪ್ರದಾಯಿಕ ಅದಾರ ಅಂತಂದ್ರ, ಟ್ರೆಡಿಷನಲ್ ಅದಾರ ಅಂತಂದ್ರ, ಸಾವಿರಾರು ವರ್ಷದಿಂದ ಕೆಲವನ್ನ ಕಾನೂನು ಇಲ್ಲದಿದ್ರು ಅವುಗಳನ್ನೇ ಅನುಸರಿಸಿಕೊಂಡು ಮುಂದೆ ಹೊಂಟಾರ. ಇನ್ನ ತುಂಬಾ ಅಗತ್ಯ ಅನಿಸಿದಾಗ ಹೊಸದು ಒಂದನ್ನ ಸೇರಿಸಿಕೊಳ್ತಾರೆ. ಹೀಗೆ ಕಾರ್ಯಾತ್ಮಕ ಯೋಜನೆ ಅಡಿಯೊಳಗ ಹೊಸ ರಚನೆಯನ್ನು ನಿರ್ಮಿಸುವ ಅಗತ್ಯ ಇಲ್ಲ. ಬದಲಿಗೆ ಅಸ್ತಿತ್ವದಲ್ಲಿರುವ ರಚನೆಯನ್ನ ಸರಿಪಡಿಸಲಾಗ್ತದ, ಮಾರ್ಪಡಿಸಲಾಗ್ತದೆ. ಕಾರ್ಯಾತ್ಮಕ ಯೋಜನೆ ಕೇವಲ ದುರಸ್ತಿ ಮಾಡ್ತದ, ಹೊಸದನ್ನು ನಿರ್ಮಿಸೋದಿಲ್ಲ. ಇದು ಅಸ್ತಿತ್ವದಲ್ಲಿರುವ ಕ್ರಮವನ್ನ ಸುಧಾರಿಸುತ್ತದೆ, ಆದರೆ ಅದನ್ನ ರದ್ದುಗೊಳಿಸುವುದಿಲ್ಲ. ಬಹಳ ವಿಶೇಷವಾದಂತಹ ವ್ಯವಸ್ಥೆ. ಸೊ ಇದು ಅಸ್ತಿತ್ವದಲ್ಲಿರುವ ರಚನೆಯನ್ನು ರದ್ದುಗೊಳಿಸದ ಮತ್ತು ಅದರ ಕಿರಿದಾದ ಗಡಿಯೊಳಗೆ ಮಾತ್ರ ಚಲಿಸುವ ಒಂದು ಸಂಪ್ರದಾಯವಾದಿ ಅಥವಾ ವಿಕಸನೀಯ ರೀತಿ ಒಳಗ ಎವಲ್ಯೂಷನರಿ, ಟ್ರೆಡಿಷನಲ್ ಆರ್ ಎವಲ್ಯೂಷನರಿ ಫಾರ್ಮ್ದೊಳಗ ಇದು ಕೆಲಸ ಮಾಡ್ತದೆ.
ಹೀಗಾಗಿ ಕಾರ್ಯಾತ್ಮಕ ಯೋಜನೆಯು ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವುದೇ ದೊಡ್ಡ ಬದಲಾವಣೆಯನ್ನು ತರುವುದಕ್ಕೆ ಸಾಧ್ಯ ಇಲ್ಲ. ಎಸ್, ಇದು ನಮ್ಮಂತ ದೇಶಕ್ಕೆ ಉಪಯೋಗ ಆಗುವ ಮಾತಲ್ಲ. ನಮ್ಮಂತ ದೇಶಕ್ಕೆ ಉಪಯೋಗ ಆಗುವ ಮಾತಲ್ಲ. ನಮ್ಮಲ್ಲಿ ಸ್ವಲ್ಪ ಕಠಿಣ ನಿಲುವುಗಳು ಅಗತ್ಯ. ಅದು ಇಂದಿರಾ ಗಾಂಧಿ ಎಂತೆಂಥ ಕಠಿಣ ನಿಲುವುಗಳನ್ನು ತೆಗೆದುಕೊಂಡರು. ಶ್ರೀಮಂತರ ವಿರುದ್ಧ ಬಡವರ ಪರವಾಗಿ, ಶ್ರೀಮಂತರ ವಿರುದ್ಧ ಬಡವರ ಪರವಾಗಿ. ಆ ನಿಲುವುಗಳು ಬಹಳ ದೊಡ್ಡವು. ಅದು ನಮ್ಮಲ್ಲಿ ಆಗ್ತದೆ ಹೊರತಾಗಿ ಇದರೊಳಗ ಆಗೋದಿಲ್ಲ. ಕೇಂದ್ರೀಕೃತ ಯೋಜನೆ, ಸೆಂಟ್ರಲೈಸ್ಡ್ ಪ್ಲಾನಿಂಗ್, ಇದು ಆಲ್ಮೋಸ್ಟ್ ಎರಡನೇದು ಒಂದು ಇಂಪ್ಯಾರೇಟಿವ್ ಅಥವಾ ಕಾಂಪ್ರಿಹೆನ್ಸಿವ್ ಪ್ಲಾನಿಂಗ್ ಅಂತ ನಾವು ಏನ್ ಕರಿತೀವೋ ಅದಕ್ಕೆ ಹೆಚ್ಚು ಸೂಕ್ತವಾದಂಥದ್ದು. ಸೊ ಅಲ್ಲೆಲ್ಲ ಬಹುತೇಕ ಸೆಂಟ್ರಲೈಸ್ಡ್ ಪ್ಲಾನಿಂಗ್ ಇರ್ತದೆ. ಯೋಜನೆಯನ್ನ ರೂಪಿಸುವುದು, ಅಳವಡಿಸಿಕೊಳ್ಳುವುದು, ಕಾರ್ಯಗತಗೊಳಿಸುವುದು, ಮೇಲ್ವಿಚಾರಣೆ, ನಿಯಂತ್ರಣ ಇವೆಲ್ಲವನ್ನ ಕೇಂದ್ರ ಯೋಜನಾ ಪ್ರಾಧಿಕಾರ ಮಾಡುತ್ತದೆ. ನಮ್ಮಲ್ಲಿ ಅದೇ ಇತ್ತು. ಅದಕ್ಕಾಗಿ ಹೇಳಿನಿ, ಇವೆಲ್ಲಾ ತೆರನಾದ ಯೋಜನೆಗಳ ಒಂದು ಮಿಶ್ರಣ. ಯಾವುದೇ ದೇಶದೊಳಗಿರಲಿ 100ಕ್ಕೆ 100 ಇಂಥದ್ದೇ ಅಂತ ಇದ್ರೆ ಅದು ವರ್ಕೌಟ್ ಆಗಿಲ್ಲ. ಸ್ವಲ್ಪ ಸ್ವಲ್ಪ ಅಲ್ಲಿದೊಂದಿಷ್ಟು ಲಕ್ಷಣ, ಇಲ್ಲಿದೊಂದಿಷ್ಟು ಲಕ್ಷಣ ತಗೊಂಡು ಮಾಡ್ತಾರೆ. ಯೋಜನಾ ಪ್ರಾಧಿಕಾರವು ಗುರಿ ಮತ್ತು ಆದ್ಯತೆಗಳನ್ನು ನಿರ್ಧರಿಸುತ್ತದೆ. ಯೋಜನಾ ಪ್ರಕ್ರಿಯೆಯಲ್ಲಿ ಸಾಮರಸ್ಯವನ್ನು ತರುವುದು ಯೋಜನಾ ಪ್ರಾಧಿಕಾರದ ಕರ್ತವ್ಯ ಆಗಿರುತ್ತದೆ. ನಮ್ಮಲ್ಲಿ ಅದಕ್ಕಯ್ಯ ಒಂದು ಪ್ಲಾನಿಂಗ್ ಕಮಿಷನ್ ಇತ್ತು, ಇನ್ನೊಂದು NDC. ಎರಡೇ ಅದಕ್ಕಿದ್ದು ಅಂದ್ರೆ ಪ್ಲಾನಿಂಗ್ ಕಮಿಷನ್ ಯೋಜನೆಯ ಕರಡನ್ನ ಸಿದ್ಧಪಡಿಸಿದರೆ ಅದನ್ನು ಅನುಮೋದಿಸುವುದು, ಅನುಷ್ಠಾನವನ್ನು ಸಾಧ್ಯವಾಗಿಸುವುದು ಮತ್ತು ಅನುಷ್ಠಾನದ ಸಮಯದಲ್ಲಿ ವಿಚಾರ ವಿನಿಮಯ, ವಿಚಾರ ವಿಮರ್ಶೆ, ಪ್ರಗತಿ ಪರಿಶೀಲನೆ ಇತ್ಯಾದಿಗಳನ್ನು ಮಾಡುವ ಸಲುವಾಗಿ NDC ಅಂತ ಇತ್ತು. ಈಗ ಇದ್ರ ಅಗತ್ಯನೇ ಇಲ್ಲ ಅಂತ ತೆಗೆದು ಬಿಟ್ಟಾರೆ. ಬರೇ ಯೋಜನಾ ಆಯೋಗ ಇದ್ರೂ ಉಪಯೋಗ ಇಲ್ಲ, NDCನೂ ಇವಾಗ ಅವಶ್ಯ ಇಲ್ಲ. ಅದಕ್ಕಾಗಿ ಬದಲಾದ ಸನ್ನಿವೇಶದೊಳಗ ಪ್ಲಾನಿಂಗ್ ಕಮಿಷನ್ ಇಲ್ಲ, NDCನೂ ಇಲ್ಲ. ಅದರ ಬದಲಿಗೆ ನೀತಿ ಏನ್ ಮಾಡ್ತೈತೆ ಅನ್ನೋದು ನಾವು ಲಾಸ್ಟ್ ನೋಡೋಣ. ಸೊ ಈ ರೀತಿಯ ಯೋಜನೆ ಮೇಲಿನಿಂದ ಕೆಳಕ್ಕೆ ಬರುತ್ತದೆ, ಅಪ್ ಡೌನ್ ಇದು. ಈ ಯೋಜನೆಯು ಸಮಾನತೆ ಮತ್ತು ಒಗ್ಗಟ್ಟನ್ನು ನಿರ್ಧರಿಸುತ್ತದೆ. ಪ್ರಾದೇಶಿಕ ಮತ್ತು ಸ್ಥಳೀಯ ಅಗತ್ಯಗಳ ದೃಷ್ಟಿಯಿಂದ ಮೂಲಭೂತ ನೀತಿಗಳನ್ನು ನಿರ್ಧರಿಸುವ ಕೇಂದ್ರ ಯೋಜನಾ ಪ್ರಾಧಿಕಾರ ಇರ್ತದೆ. ಆಗ್ಲೇ ಹೇಳಿದಂಗ ಆರಂಭದಲ್ಲಿ ಭಾರತ ಈ ತೆರನಾದ ಯೋಜನಾ ಒಂದು ವ್ಯವಸ್ಥೆಯನ್ನ ಹೊಂದಿತ್ತು. ಸಿಮಿಲರ್ ಡೆಲ್ಲಿ ಒಳಗೆ ಕೂತ್ಕೊಂಡು ಅವ್ರೇನ್ ನಿರ್ಧಾರ ತಗೋತಾರೋ ಅದು ಕೆಳ ಹಂತದಲ್ಲಿ ಮಾಡಕ್ ಬಂದ್ರೆ ಅನುಷ್ಠಾನ ಆಗ್ಬೇಕು, ಮಾಡಕ್ ಬರಲ್ಲ ತೆಗೆದು ಬಾಜು ಗಿಡದ್ನ ಅಂತ ಹೇಳಿ ತಮಗೆ ತಿಳಿದಂಗೆ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ವಿದ್ಯಮಾನವನ್ನ ನಾವು ನೋಡಿದೀವಿ. ಇನ್ನು ವಿಕೇಂದ್ರೀಕೃತ ಯೋಜನೆ, ಇದು ಒಂದು ತೆರನಾದಂತ ಯೋಜನೆ. ಡಿಸೆಂಟ್ರಲೈಸ್ಡ್ ಪ್ಲಾನಿಂಗ್ ಅಂತೀವಿ. ಇದು ಬಹು ಹಂತದ ಯೋಜನೆ. ಸದ್ಯ ನಮ್ಮಲ್ಲಿರುವುದು ಇದೆ. ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಸಂಸ್ಥೆಗಳು ಯೋಜನೆಯ ಅನುಷ್ಠಾನಕ್ಕೆ ಕೆಲಸ ಮಾಡ್ತವೆ. ಈ ಯೋಜನೆಯ ಅಡಿಯೊಳಗ ಯೋಜನೆಯ ಬಗ್ಗೆ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ಥಳೀಯ ಮತ್ತು ಪ್ರಾದೇಶಿಕ ಅಧಿಕಾರಿಗಳ ಜವಾಬ್ದಾರಿ ಇರ್ತದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಸಂವಿಧಾನಿಕವಾಗಿ ಇಂತಿಂತಹ ಸಾಮಾಜಿಕ ಯೋಜನೆ, ಆರ್ಥಿಕ ಯೋಜನೆ, ಸ್ಥಳೀಯ ಸಾಮಾಜಿಕ ಮತ್ತು ಆರ್ಥಿಕ ಯೋಜನೆಯನ್ನ ರೂಪಿಸಿಕೊಳ್ಳುವ ಅಧಿಕಾರವನ್ನ ನಾವು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ನೀಡಿದ್ದೇವೆ. ಅಲ್ಲಿ ನೀಡಿರುವಂತಹ 29 ವಿಷಯಗಳು ನಾವು ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಅವು ಎಷ್ಟು ಸ್ಥಳೀಯವಾಗಿ ಮಹತ್ವದವುಗಳು, ಸ್ಥಳೀಯ ಬದುಕನ್ನು ನಿರ್ಧರಿಸುವಂತಹ ಅಂಶಗಳು ಅಂತ ಗೊತ್ತಾಗ್ತದೆ. ಅವುಗಳ ಕುರಿತಾಗಿ ನೀವೇ ನಿರ್ಧಾರ ತಗೊಳ್ರಿ, ನೀವೇ ಜಾರಿಗೊಳಿಸಿಕೊಡ್ರಿ. ಅದನ್ನು ಡೆಲ್ಲಿಯಾಗ ಕೂತ್ಕೊಂಡವರು, ಬೆಂಗಳೂರಿನ ಕೂತ್ಕೊಂಡವರು ಹೇಳೋ ಅವಶ್ಯಕತೆ ಇಲ್ಲ. ಈ ಯೋಜನೆಯು ತಳಮಟ್ಟದಿಂದ ಪ್ರಾರಂಭವಾಗ್ತದೆ, ಸ್ಟಾರ್ಟ್ಸ್ ಫ್ರಮ್ ದ ಗ್ರಾಸ್ ರೂಟ್. ಇಂಥ ಯೋಜನೆ ಅಡಿಯೊಳಗೆ ದೇಶದ ವಿವಿಧ ಆಡಳಿತ ಘಟಕಗಳನ್ನ ಸಮಾಲೋಚಿಸುವ ಮೂಲಕ ಕೇಂದ್ರ ಯೋಜನಾ ಪ್ರಾಧಿಕಾರ ಯೋಜನೆಯನ್ನು ರೂಪಿಸ್ತದೆ. ಇವರನ್ನ ಕೇಳಿ ಅದು ಯೋಜನೆ ರೂಪಿಸ್ತದೆ. ಹೌದು, ಇವತ್ತು ನೀತಿ ಆಯೋಗ ಐತಿ ಅಂತಂದ್ರು ಈ ಸ್ಟೇಕ್ ಹೋಲ್ಡರ್ಸ್ ಏನದಾರ ಇವರು ವಿಚಾರಗಳನ್ನ ತಿಳ್ಕೊಂಡು ಅದಕ್ಕೆ ತಕ್ಕಂಗ ಅದು ಹಿಂಗ ಮಾಡಬಹುದು ಅಂತ ಹೇಳ್ತೈತೆ ಹೊರತಾಗಿ ಕಡ್ಡಾಯವಾಗಿ ನಾ ಹಿಂಗೆ ಹೇಳಕತ್ತೀನಿ ನೀ ಹಂಗ ಮಾಡಬೇಕು ಅಂತ ಯಾರಿಗೂ ಹೇಳೋದಿಲ್ಲ. ಇಟ್ ಇಸ್ ಜಸ್ಟ್ ಅನ್ ಅಡ್ವೈಸರಿ ಬಾಡಿ. ಭಾರತ ಈಗ ಇಂತಹ ಯೋಜನಾ ವಿಧಾನಕ್ಕೆ ಆದ್ಯತೆ ನೀಡುತ್ತಿದೆ. ಹೌದು, ಇವತ್ತು ಭಾರತ ಆದ್ಯತೆ ನೀಡುತ್ತಿರೋದು ಡಿಸೆಂಟ್ರಲೈಸ್ಡ್ ಪ್ಲಾನಿಂಗ್ ಅನ್ನುವಂತ ವ್ಯವಸ್ಥೆಗೆ ಅಂತ ನಾವು ನೋಡ್ಕೊತೀವಿ. ಇನ್ನು ಒಂದು ಹೆಜ್ಜೆ ಮುಂದೋಗಿ ದೂರದೃಷ್ಟಿಕೋನದ ಯೋಜನೆ ಹೆಂಗಿರಬೇಕು, ಎಷ್ಟು ವರ್ಷದ್ದಿರಬೇಕು ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ದೂರದೃಷ್ಟಿಕೋನ, ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ಅಂತ ಇದನ್ನು ಕರೀತಾರೆ. ಇದು 15, 20, 25 ವರ್ಷಗಳ ದೀರ್ಘಾವಧಿಯ ಯೋಜನೆಯನ್ನು ಸೂಚಿಸ್ತದೆ. ಸದ್ಯ ಇರೋದು ಇಂಥದ್ದದ ಭಾರತದೊಳಗೆ. ನೋ ಮೋರ್ 5 year ಪ್ಲಾನ್ಸ್ ಇನ್ ಇಂಡಿಯಾ.
ವಿ ಹ್ಯಾವ್ 15 ಇಯರ್ಸ್ ಪ್ಲಾನ್. 15 ಇಯರ್ಸ್. ಅದಕ್ಕಾಗಿ ಈ ಸರ್ಕಾರ ಅಧಿಕಾರಕ್ಕೆ ಬಂದದ್ದು 2015 ಅದು ಏನೋ ಕೇಳಿದ್ರು ಗುರಿ ಎಷ್ಟು ಯಾವಾಗ ಅಂತ ಕೇಳಿದ್ರೆ 2030 ಅಂತ ತೋರಿಸ್ತೈತೆ. ಏನೋ ಕೇಳಿ ನೀವು, 2030 ಇಷ್ಟ ಆಕೈತಿ, 2030 ಅದ ಅಷ್ಟ ಆಕೈತಿ. ಯಾಕಂದ್ರೆ 15 ವರ್ಷದ ಈ ಯೋಜನೆ ಅಂಡ್ ಅದನ್ನ ಸರಾಸರಿ 3 ವರ್ಷದ್ದು ಅಂತ ಮಾಡ್ಕೊಂಡ. ನಿಮ್ಗೆ ಗೊತ್ತದ, ಫಸ್ಟ್ ಬಂದಾಗ ಈ ಸರ್ಕಾರ ಬಹುತೇಕ ಸಾಧನೆಗಳ ಗುರಿಯನ್ನ 2019 ಅಂತ ಇಟ್ಕೊಂಡಿತ್ತು. ಯಾಕೆ ಇದು ಬಂದು ಸೆಟ್ ಆಗಿ ಕೆಲಸ ಮಾಡಕ್ ಚಾಲೂ ಮಾಡಿದ್ದು 1 ವರ್ಷ ಆಯ್ತು. ಸೊ 16ರಿಂದ ಅಂತ ಹಿಡ್ಕೊಂಡ್ರೆ 2019 ಅದ್ ಮಾಡ್ತೀವಿ, 2019 ಇದ್ ಮಾಡ್ತೀವಿ. ಅಫ್ಕೋರ್ಸ್ ಅದ ಹೊತ್ತಿಗೆ ಇಲೆಕ್ಷನ್ ಇತ್ತು ಅನ್ನೋದು ಬೇರೆ ಮಾತು. ಬಟ್ ಅವ್ರ ಟಾರ್ಗೆಟ್ ಹಂಗೆ ಹೇಳ್ತಿದ್ರು. ಈಗ ಅದಾದ ಬಳಿಕ 2022ಕ್ಕೆ ಇದನ್ನ ಮಾಡ್ತಿದ್ವಿ, 22ಕ್ಕೆ ಅದನ್ನ ಮಾಡ್ತೀವಿ, 22 ಟಾರ್ಗೆಟ್ ಕೊಟ್ರು. ನೀವು ಗಮನಿಸ್ಬೇಕು ಅವನ್ನೆಲ್ಲ. ಈಗ 22 ಮುಗಿತು, 25ಕ್ಕೆ ಇದನ್ನ ಮಾಡ್ತೀವಿ, 25ಕ್ಕೆ ಅದನ್ನ ಮಾಡ್ತೀವಿ ಅಂತ ಮುಂದಿನ 3 ವರ್ಷ. ಅದಾದ ಬಳಿಕ ಮುಂದಿಂದು 28ಕ್ಕೆ ಇದನ್ನ ಮಾಡ್ತೀವಿ, ಅದನ್ನ ಮಾಡ್ತೀವಿ, ಕಡೆಗೆ 30ಕ್ಕೆ ಏನ್ ಮಾಡಿವಿ. ಅವರು ಹೇಳ್ತಾರ, ಅವ್ರು ಹೇಳೋದಕ್ಕಿಂತ ನಮಗೂ ಗೊತ್ತು ಆಕೈತಿ. ಹೌದಲ್ಲ? ನಮಗೂ ಗೊತ್ತು ಆಕೈತಿ. ಬಹುಶಃ ಆ ಲಕ್ಷಣಗಳ ಎದ್ದು ಕಾಣಕತ್ತಾವ. ಹೌದಲ್ಲ? ಸದ್ಯದ ವಿದ್ಯಮಾನ ನೋಡಿದ್ರೆ ಕೇಂದ್ರದೊಳಗ ಸರ್ಕಾರ ಬದಲಾಗುವಂತ ಯಾವುದೇ ಲಕ್ಷಣಗಳು ಇಲ್ಲ. ಬದಲ ಮಾಡಕ ಪರ್ಯಾಯ ಅನ್ನುವಂಥದ್ದು ಸಿಗ್ತಾ ಇಲ್ಲ. ದೇಶದ ಜನರು ಒಂದು ತರ ಅಸಹಾಯಕರಾಗಿಬಿಟ್ಟಾರೆ. ಈಗಿರೋದ ಅಡ್ಡಿ ಇಲ್ಲ ಬಿಡಪ್ಪ, ಮತ್ತೆ ಇವರ ಇದ್ರೊಳಗೆ ಚಲೋ ಅದಾರ. ಯಾಕಂದ್ರೆ ಹೆಡ್ ಮಾಸ್ತರ್ ಚಲೋ ಅದಾನ, ಹೆಡ್ ಮಾಸ್ತರ್ ನೋಡಿರೆ ನಾವ್ ಇದ ಸಾಲಿಗೆ ಮಕ್ಕಳನ್ನ ಹಾಕೋಣ ಅನ್ನೋ ರೀತಿ ಒಳಗ ಸದ್ಯದ ಪರಿಸ್ಥಿತಿ ಐತಿ. ಉಳಿದ ಸಾಲ್ಯಾಗ ಮಾಸ್ತರ್ಗಳು ಹೆಂಗದಾರೋ ಏನೋ ಗೊತ್ತಿಲ್ಲ. ಹೆಡ್ ಮಾಸ್ತರ್ಗಳ ಯಾರು ಖಾಸ್ ಕಾಣುವಾರ ನಮಗ. ಹೆಡ್ ಮಾಸ್ತರ್ ಒಬ್ಬ ಗಟ್ಟಿ ಬೇಕಾ? ಹೆಡ್ ಮಾಸ್ತರ್ ಗಟ್ಟಿ ಬೇಕಲ್ಲ? ಇಲ್ಲ. ಇದು ಸದ್ಯದ ನಿಜವಾಗಿ ಇದು ಭಾರತಕ್ಕೆ ಒಳ್ಳೇದಂತೂ ಅಲ್ಲ ಮಿತ್ರರನ್ನ ಹೇಳ್ತೀನಿ ನೋಡಿ. ಇದು ದೇಶಕ್ಕೆ ಶುಭ ಸೂಚಕ ಅಲ್ಲ. ನಾನು ಯಾವುದೋ ಪಕ್ಷದ ಪರ ಅಲ್ಲ ಅಥವಾ ಯಾವುದೇ ಪಕ್ಷದ ವಿರೋಧ ಅಲ್ಲ. ಆದರೆ ದೇಶದ ಹಿತದೃಷ್ಟಿಯಿಂದ ಇಂತಹ ಒಂದು ಅಸಹಾಯಕ ಪರಿಸ್ಥಿತಿ ಬರಬಾರದು. ನಮಗೆ ಯಾವಾಗಲೂ ತುಂಬಾ ಖಡಕ್ ಆಗಿರುವಂತ ಆಪ್ಷನ್ಸ್ ಇರಬೇಕು, ಖಡಕ್ ಆಗಿರುವಂತ ಅಲ್ಟರ್ನೇಟಿವ್ಸ್ ಇರಬೇಕು. ಈ ಕಡೆ ನಿಂದ ಲಕ್ಸುರಿ ಬಸ್ ಇಲ್ಲ ಅಂತಂದ್ರೆ ನಾನು ವಂದೇ ಭಾರತ್ ಟ್ರೈನ್ಯಾಗ ಬರ್ತೀನಿ ಅನ್ನೋಂಗಿರ್ಬೇಕು. ಹೌದಾ? ವಂದೇ ಭಾರತ್ ಟ್ರೈನ್ ಇಲ್ಲ ಅಂತಂದ್ರೆ ಈ ಕಡೆ ಉಡಾನ್ ಯೋಜನೆ ಒಳಗ ನಾನು ವಿಮಾನದಾಗ ಹೋಗಿ ಇಳಿತೀನಿ ಅನ್ನುವಂತ ಆಪ್ಷನ್ಗಳು ಇರಬೇಕು. ಅದು ಬಿಟ್ಟು ನಮಗೆ ಒಂದೇ ಒಂದು ಆಪ್ಷನ್ ಅಂತಿದ್ರೆ ಇಟ್ ಇಸ್ ವೆರಿ ರಿಸ್ಕಿ. ಯಾಕಂದ್ರೆ ನೀವು ಅದರಾಗ ಹತ್ತಬೇಕು, ಏನ ಮಾಡಿದ್ರು ಅದರಾಗ ಹತ್ತಬೇಕು. ಸೊ ಬಹಳ ಬೇಜಾರಾಗ್ತದೆ. ಈ ಬಗ್ಗೆ ವಿಚಾರ ಮಾಡಬೇಕು. ಏನೋ ಎಲ್ಲೋ ಒಂದು ಸ್ಮಾಲ್ ರೇ ಆಫ್ ಹೋಪ್ ಅಂತ ನನಗಿರೋದು. ಹಿ ಇಸ್ ನಾಟ್ ದಟ್ ಹಾನೆಸ್ಟ್ ಆರ್ ಡ್ಯಾಸಿಂಗ್. ಎಲ್ಲೋ ಒಂದು ರೇ ಆಫ್ ಹೋಪ್ ಇರೋದು ಆಪ್ ಬಗ್ಗೆ. ಅದು ಒಂದು ಪ್ರಯೋಗವನ್ನ ಈ ದೇಶ ಮಾಡಿ ನೋಡಬೇಕು. ಮತ್ತು ಅದಕ್ಕೆ ಮುಖ್ಯವಾಗಿ ಪ್ರಾಮಾಣಿಕ ತರುಣರು ದೊಡ್ಡ ಸಂಖ್ಯೆಯಲ್ಲಿ ಸೇರ್ಬೇಕು. ಅಂದಾಗ ಮಾತ್ರ ಏನೋ ಒಂದು ಅಲ್ಟರ್ನೇಟಿವ್, ಒಂದು ಪಡೆ. ಇದು ಹೆಂಗೈತಿ ಅಂದ್ರೆ ಅಧಿಕಾರದಾಗ ಬೇಕಾದ್ರೆ ಅವರ ಇದ್ಕೋರಕ, ಜನರಿಗೆ ಒಂದು ಅಲ್ಟರ್ನೇಟಿವ್ ಐತಿ ಅಂತ ಗೊತ್ತಿದ್ರೆ ಅವ್ರು ಅಲರ್ಟ್ ಇರ್ತಾರ. ಇರ್ಲಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೋ ಅದೇ ಸರಿ ಅನ್ನೋಂಗ ಆಗ್ತದೆ. ಸೊ ಜಸ್ಟ್ ಕಾಂಟೆಕ್ಸ್ಟ್ ಒಳಗೆ ನಾನು ಹೇಳಿದೆ, ಬಟ್ ಅಷ್ಟು ಈಸಿಯಾಗಿ ಇಲ್ಲ. ಹೌದು, ಇವತ್ತು ಬಹಳ ನಾವು ಕೆಟ್ಟ ಪರಿಸ್ಥಿತಿ ಒಳಗೆ ಅದೀವಿ ಅಂತ ಅನಿಸ್ತದೆ ನನಗೆ. ನೋಡ್ರಿ, ಯೋಜನಾವಧಿಯನ್ನ 5 ವರ್ಷಗಳ ಯೋಜನೆಗಳಂತ ಸಣ್ಣ ಯೋಜನೆಗಳಾಗಿ ವಿಭಜಿಸ್ತಾರೆ. 15, 20, 25 ಅಂತಂದ್ರೆ 5 ವರ್ಷ ಮಾಡ್ಕೋಬಹುದು, 3 ವರ್ಷ ಮಾಡ್ಕೋಬಹುದು. ಆದರೆ ದೂರದೃಷ್ಟಿಕೋನ ಯೋಜನೆಯ ಸಂಪೂರ್ಣ ಅವಧಿಗೆ ಒಂದು ಯೋಜನೆಯನ್ನ ಅರ್ಥೈಸಲು ಸಾಧ್ಯ ಇಲ್ಲ. ಇಲ್ಲಿ ಕಾಲಕ್ಕೆ ತಮ್ಗೆ ಹೆಂಗ ಬೇಕಾಕೈತೋ ಹಂಗಂಗ್ ಮಾಡ್ಕೊಂತ ಹೋಗ್ತಾರ. ಸೊ ನಿಜವಾದ ಅರ್ಥದೊಳಗೆ ದೃಷ್ಟಿಕೋನ ಯೋಜನೆ 4 ರಿಂದ 6 ವರ್ಷಗಳ ಅವಧಿಯ ಅಲ್ಪಾವಧಿಯ ಯೋಜನೆಗಳಾಗಿ ವಿಭಜಿಸಿ ಅದರ ಮೂಲಕ ನಿಗದಿತ ಅವಧಿಯಲ್ಲಿ ವಿಶಾಲ ಉದ್ದೇಶಗಳನ್ನು ಸಾಧಿಸಬೇಕು. ಭಾರತದಲ್ಲಿ ಪ್ರಸ್ತುತ ಈ ಯೋಜನೆಯನ್ನ ಹೊಂದಲಾಗಿದೆ. 15 ವರ್ಷಗಳ ದೀರ್ಘಾವಧಿ ಯೋಜನೆಯನ್ನು ಸಿದ್ಧಪಡಿಸಿ ಅದನ್ನು 3 ವರ್ಷಗಳ ಗುರಿ ಇಟ್ಟುಕೊಂಡು ಅನುಷ್ಠಾನಗೊಳಿಸಲಾಗುತ್ತಿದೆ ಅಂತ ನಾವು ನೋಡ್ತೀವಿ. ಇನ್ನು ಭಾರತದೊಳಗೆ ಆರ್ಥಿಕ ಯೋಜನೆಯ ಉದ್ದೇಶಗಳು ಏನದಾವ್ರಪ್ಪ? ಎಲ್ಲ ನಿಮ್ಗ ಫ್ಯಾಮಿಲಿಯರ್ ಇದ್ದದ್ದು ಅದಾವ, ಗೊತ್ತಿರುವಂತವದಾವ. ಜಸ್ಟ್ ಒಂದೊಂದು ಪಾಯಿಂಟ್ ನೀವು ಹಂಗ ನೋಡ್ಕೊಂಡ್ರು ಸಾಕು. ಆರ್ಥಿಕ ಅಭಿವೃದ್ಧಿ, ಯಾಕಂದ್ರೆ ನಾವು ತುಂಬಾ ಆರ್ಥಿಕವಾಗಿ ಕೆಳಮಟ್ಟದಲ್ಲಿ ಇದ್ವಿ ಅನ್ನೋದು ಗೊತ್ತಿತ್ತು. ಮತ್ತೆ ಅದರಿಂದ ಮ್ಯಾಗ ಬರಕ ಯೋಜನೆ ಬೇಕು. ಆರ್ಥಿಕ ಅಭಿವೃದ್ಧಿಯನ್ನ ಅಂದ್ರೆ ದೇಶದ ಆದಾಯವನ್ನ ಹೆಚ್ಚಿಸಿ ಆ ಮೂಲಕ ಜನರ ಆದಾಯ, ಜೀವನ ಮಟ್ಟ ಸುಧಾರಿಸುವಂತೆ ನೋಡಿಕೊಳ್ಳೋದು.
ಹೆಚ್ಚಿನ ಉದ್ಯೋಗ ಮಟ್ಟಗಳು. ಎಸ್, ನಿನ್ನೆನ್ನ ನೋಡಿವ್ ನಾವು. ಉದ್ಯೋಗ ಇದು ಆರ್ಥಿಕ ಅಭಿವೃದ್ಧಿಗೆ ಚಾಲನೆ ನೀಡುವ ಮೂಲ ಯಂತ್ರ ಇದ್ದಂಗೆ. ರೈಲ್ವೆ ಎಂಜಿನ್ ಇದ್ದಂಗೆ. ಈ ಎಂಜಿನ್ ಓಡಕತ್ರ ಡಬ್ಬಿಗಳು ಓಡಕ್ ಚಾಲು ಆಕಾವ್, ಹೌದಲ್ಲ? ಸೊ ಹೀಗೆ ಉದ್ಯೋಗ ನಿರ್ಮಿಸುವುದಕ್ಕೆ ಏನೆಲ್ಲ ಮಾಡಿದರೆ ಉದ್ಯೋಗಾವಕಾಶಗಳು ಹೆಚ್ಚಾಕಾವ ಅನ್ನುವಂಥದ್ದು ಈ ಭಾರತದೊಳಗ ಆರ್ಥಿಕ ಯೋಜನೆ ಮತ್ತೊಂದು ಪ್ರಮುಖ ಉದ್ದೇಶ. ಸ್ವಾವಲಂಬನೆ. ನಾವು ಎಷ್ಟರ ಮಟ್ಟಿಗೆ ಪರಾವಲಂಬಿ ಆಗಿಬಿಟ್ಟಿದ್ವಿ ಅಂತಂದ್ರೆ, ನಮ್ಮನ್ನ ಬ್ರಿಟಿಷರು ಆ ತರ ಮಾಡಿ ಇಟ್ಬಿಟ್ಟಿದ್ರು. ಬ್ರಿಟಿಷರು ಆ ತರ ಮಾಡಿದ್ರು. ಆನಂತರ ದುರಂತ ಅಂತಂದ್ರೆ ನಮ್ಮನ್ನ ಆಳಾಕ ಬಂದಂತ ಸರ್ಕಾರಗಳು. ಮಜಾ ಹೆಂಗಾಗಿತ್ತು, ಮೊದಲು ದೇಶ ಜಗತ್ತಿನ ಮೇಲೆ ಅವಲಂಬಿತ ಇತ್ತು. ಮೊದಲು ಸ್ವಾತಂತ್ರ್ಯ ಸಿಗುವವರೆಗೂ ದೇಶ ಜಗತ್ತಿನ ಮೇಲೆ ಅವಲಂಬಿತ ಇತ್ತು ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳೋ ಸಲುವಾಗಿ. ಅದು ಬಹಳ ಕಷ್ಟದ್ದು. ಅವಲಂಬಿತ ಇದ್ದವ ಯಾವಾಗಲೂ ಅಸಹಾಯಕ ಇದ್ದವ ಬಡವ. ಹೀಗಾಗಿ ನಾವು ಆ ಪರಿಸ್ಥಿತಿಯಾಗಿ ಇದ್ವಿ. ಸ್ವಾತಂತ್ರ್ಯ ದೊರೆತು ಇಲ್ಲಿ ಸ್ವಾವಲಂಬನೆ ಹೊರದೇಶ ಅನ್ನೋಕ್ಕಿಂತಲೂ ನಮ್ಮ ಸರ್ಕಾರದ ಮೇಲೆ ನಾವು ಅವಲಂಬಿತರಾದಿವಿ. ಯಪ್ಪ, ಅದೊಂದು ಬಾಕಿ ಉಳಿದೈತಿ. ಪಾರ್ಟಿ ಕಟ್ಟಿರ್ತ ಮಹೇಶ. ಅಯ್ಯೋ, ಆಗ್ಲಾರ್ದ ಮಾತು. ಹೋಗ್ಲಿ, ನಮ್ಮ ಅವಲಂಬನೆ ಸರ್ಕಾರದ ಮೇಲೆ ಆಗಿಬಿಟ್ಟು ಯಾವಾಗಲೂ ಒಂದು ಮಣಿ ಹೆಂಗ ಪುಕ್ಕ ಬೆಳೆಯಲಾರದ ಹಕ್ಕಿಯ ಮರಿಗಳು ತಾಯಿ ಹಕ್ಕಿ ಏನಾದ್ರೂ ತಂದು ಹಾಕೀತು ಅಂತ ಹೇಳಿ ಅದು ಹಂಗ ಖಾಲಿ ಬಂದ್ರು ಸಹಿತ ನಾವು ಬಾಯಿ ತಕ್ಕೊಂಡು ಕೊಡುವಂತ ಮಾಡ್ತೀವಲ್ಲ, ಹಂಗ ಖಾಲಿ ಬಂದ್ರು ಹಂಗ ಸುಮ್ಮನೆ ನಮ್ಮ ಊರಾಗ ಲೀಡರ್ಗಳು ಹಿಂಗ ಹಾದು ಹೊಂಟಾರಂದ್ರ ಇವ್ ನಮ್ಮ ಮಂದಿ ಕೈ ಮುಕ್ಕೊಂಡು ನಿಂತು ಬಿಡೋದು. ಏನಾರೆ ಕೊಟ್ಟು ಹೋಗ್ಕಾಣೇನು ಅಂತ ಪರಿಯಾದಂತ ಅವಲಂಬನೆ ನಮ್ಮಲ್ಲಿ ಸರ್ಕಾರದ ಮೇಲೆ ಬೆಳೆದು, ಮತ್ತು ಸರ್ಕಾರ ಹಂಗ ವ್ಯವಸ್ಥಿತವಾಗಿ ನಾವು ಅದರ ಮೇಲೆ ಅವಲಂಬಿತರಾಗಿರುವಂತೆ ನೋಡ್ಕೊಂಡಿತ್ತು. ಇದು ದುರಂತ ದೇಶದ್ದು. ಆಕ್ಚುಲಿ ಹಾಗಾಗಬಾರ್ದಾಗಿತ್ತು, ಬಟ್ ಅದು ಕೂಡ ಆಯ್ತು. ಸೊ ಸ್ವಾವಲಂಬನೆ ಅಂಡ್ ದೇವರ ದಯ, ಈಗ ಟು ಎ ಗ್ರೇಟ್ ಎಕ್ಸ್ಟೆಂಟ್ ನಾವು ಸ್ವಾವಲಂಬಿಗಳು ಆಗಿದ್ದೀವಿ. ಇನ್ನೂ ಆಗೋದ್ರೊಳಗೂ ಅದೀವಿ. ಯಾಕಂದ್ರೆ ಇನ್ನೂ ಮುಖ್ಯವಾಗಿ ರಕ್ಷಣಾ ಕ್ಷೇತ್ರದೊಳಗ ನಾವು ಸ್ವಾವಲಂಬಿಗಳಾಗಬೇಕಾಗ್ಯದ. ಹಾಗೆ ಕೃಷಿ ಕ್ಷೇತ್ರದಲ್ಲೂ ಕೂಡ ಒಂದೆರಡು ಕಡೆ ಇನ್ನು ಸ್ವಾವಲಂಬಿಗಳಾಗಬೇಕಾಗ್ಯದ. ಇದೆಲ್ಲ ಐತಿ. ಆರ್ಥಿಕ ಸ್ಥಿರತೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಕನಾಮಿಕ್ ಸ್ಟೆಬಿಲಿಟಿ, ಇದನ್ನ ಇಂಡಿವಿಜುವಲ್ ಆಗಿ ನೀವು ತರಕ್ ಸಾಧ್ಯ ಇಲ್ಲ. ವ್ಯಕ್ತಿಗಳ ಕೈಯಲ್ಲಿ ಇದು ಇಲ್ಲ. ಉಳಿದದ್ದನ್ನು ನಾವು ಮಾಡ್ಕೋಬಹುದು, ಗೊತ್ತಿರಲಿ ನಿಮಗೆ. ಉಳಿದದ್ದನ್ನು ನಾವು ಮಾಡ್ಕೋಬಹುದು. ಆದರೆ ಆರ್ಥಿಕ ಸ್ಥಿರತೆ ಅನ್ನೋದನ್ನ ತರೋದಕ್ಕೆ ಸರ್ಕಾರಿ ಯಂತ್ರವೇ ಅದನ್ನ ಮಾಡಬೇಕಾಗ್ತದ. ಹಾಗೆ ಆ ನಿಟ್ಟಿನೊಳಗ ನಾವು ಈ ಆರ್ಥಿಕ ಸ್ಥಿರತೆ ಸಾಧಿಸುವ ಸಲುವಾಗಿ ಎರಡು ಅಸ್ತ್ರಗಳು ತಮಗೆ ಗೊತ್ತದ. ಒಂದು ಫಿಸ್ಕಲ್ ಪಾಲಿಸಿ, ಮತ್ತೊಂದು ಮಾನಿಟರಿ ಪಾಲಿಸಿ. ಇವು ಎರಡನ್ನು ಬಳಸಿಕೊಂಡು ದೇಶದೊಳಗ ಆರ್ಥಿಕ ಸ್ಥಿರತೆ ಸಾಧಿಸುವಂತ ಪ್ರಯತ್ನವನ್ನ ಯೋಜನೆಗಳ ಮೂಲಕ ಮಾಡಿದ್ದೇವೆ ಅಂತ. ಸಮಾಜ ಕಲ್ಯಾಣ ಮತ್ತು ದಕ್ಷ ಸಾಮಾಜಿಕ ಸೇವೆಗಳನ್ನು ಒದಗಿಸುವುದು. ಹೌದು, ಗೊತ್ತದ ನಿಮಗೆ. ಸಮಾಜ ಕಲ್ಯಾಣ ಏನೇನೆಲ್ಲ ಮಾಡಿದ್ರೆ ಸಮಾಜ ಕಲ್ಯಾಣ ಸಾಧ್ಯದ. ಸಮಾಜಕ್ಕೆ ಬೇಕಾಗಿರುವಂತಹ ಶಿಕ್ಷಣ, ಆರೋಗ್ಯ, ತುರ್ತು ಸೇವೆಗಳು ಇವುಗಳನ್ನು ಒದಗಿಸುವುದಕ್ಕೆ ಒಂದು ಅಡ್ಮಿನಿಸ್ಟ್ರೇಟಿವ್ ಮೆಕ್ಯಾನಿಸಮ್ ಅನ್ನೋದನ್ನ ಅಭಿವೃದ್ಧಿಪಡಿಸಿದರು. ಬಹಳ ಅದ್ಭುತ. ಮೊನ್ನೆ ಕೋವಿಡ್ ಬಂದಾಗ ಎಲ್ಲರಿಗೂ ಇದರ ಅನುಭವ ಆಗಿದೆ. ಸರ್ಕಾರಿ ಆಡಳಿತ ಯಂತ್ರ ಎಷ್ಟು ಮುಖ್ಯ, ಹೌದಲ್ಲ? ಸೊ ಹಾಗೆ ಪ್ರಾದೇಶಿಕ ಅಭಿವೃದ್ಧಿ. ಎಸ್, ಇಂಡಿಯಾ ಅದೃಷ್ಟವೋ ದುರದೃಷ್ಟವೋ ಸಾವಿರಾರು ವರ್ಷಗಳಿಂದ ಬೇರೆ ಬೇರೆ ರಾಜರುಗಳ ಕೈಯಲ್ಲಿ ಹರಿದು ಹಂಚಿ ಹೋಗಿದ್ರಿಂದ ಒಬ್ಬರಲ್ಲ, ಇಬ್ಬರಲ್ಲ, 100 ಅಲ್ಲ, 200 ಅಲ್ಲ, 600 ಗಟ್ಟಲೆ ರಾಜರು. ಅದು ಮತ್ತೆ ಬ್ರಿಟಿಷ್ ಇಂಡಿಯಾ ಹೊರತುಪಡಿಸಿ. ಬ್ರಿಟಿಷ್ ಇಂಡಿಯಾನ ಒಂದು 75% ಇತ್ತು. ರಿಮೈನಿಂಗ್ 25% ಒಳಗೆ 600 ರಾಜರು ಇದ್ರು ಅಂತಂದ್ರೆ ಒಬ್ಬೊಬ್ಬ ರಾಜ್ಯ ಒಂದೊಂದ್ ತರ. ಕೆಲವರಂತೂ ರಾಜರು ಅಂತಂದ್ರೆ ಅವ್ರು ಹುಟ್ಟಿರೋದೇ ಸುಖ ಪಡಾಕ, ನಾಗರಿಕರು ಇರೋದೇ ಅವರ ಸುಖಕ್ಕಾಗಿ ಅಂತಿದ್ದಾಗ ಅಭಿವೃದ್ಧಿ ಆ ಪ್ರದೇಶಗಳಲ್ಲಿ ಮರೀಚಿಕೆಯಾಗಿತ್ತು. ಕೆಲವರಂತೂ ಅಡ್ನಾಡಿ ರಾಜ್ಯಗಳಿದ್ರು. ನಮ್ಮ ಕಲ್ಯಾಣ ಕರ್ನಾಟಕದ ಪ್ರದೇಶ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ. ಹೈದರಾಬಾದ್ ನಿಜಾಮನ ಮನಸ್ಥಿತಿ ಎಂತದ್ದಿತ್ತು ಅನ್ನೋದಕ್ಕ ಅದು ಉದಾಹರಣೆ. 562 ಪ್ರಿನ್ಸಿಪಲ್ ಸ್ಟೇಟ್ಸ್. ಸೊ ಹೀಗೆ ಅಂತ ಪ್ರದೇಶಗಳ ಅಭಿವೃದ್ಧಿಗೆ ಯೋಜನೆ ಬೇಕು. ಇರಲಿಲ್ಲಂದ್ರ ಅವಕ್ಕಾಗಿ ವಿಶೇಷ ಅನುದಾನ, ವಿಶೇಷ ಯೋಜನೆ, ವಿಶೇಷ ಅಭಿವೃದ್ಧಿ ಕಾರ್ಯಕ್ರಮಗಳು ಆ ಪ್ರದೇಶಕ್ಕಾಗಿ ಇಂಥದ್ದೆಲ್ಲ ಮಾಡಿದಾಗ ಇದ್ರೊಳಗ ಅವು ಕಣ್ಣು ತೆರೆಯಾಕತ್ತಾವ. ಸಮಗ್ರ ಮತ್ತು ಸುಸ್ಥಿರ ಅಭಿವೃದ್ಧಿ, ಕೃಷಿ, ಕೈಗಾರಿಕೆ, ಸೇವೆಗಳಂತ ಎಲ್ಲ ಆರ್ಥಿಕ ಕ್ಷೇತ್ರಗಳ ಒಂದು ಸಮತೋಲಿತ ಅಭಿವೃದ್ಧಿ. ಆರ್ಥಿಕ ಅಸಮಾನತೆಯ ಕಡಿತ. ಹೌದು, ಪ್ರಗತಿಪರ ತೆರಿಗೆಯನ್ನ ಅಳವಡಿಸಿಕೊಳ್ಳೋದು, ಉದ್ಯೋಗ ಸೃಷ್ಟಿ ಮಾಡೋದು, ಉದ್ಯೋಗಗಳಲ್ಲಿ ಮೀಸಲಾತಿ ನೀಡೋದು, ಎಷ್ಟೊಂದು ಕಾರ್ಯಕ್ರಮಗಳು. ಉಚಿತವಾಗಿ ಶಿಕ್ಷಣ ಕೊಡೋದು, ಶಿಕ್ಷಣದೊಳಗೆ ಮೀಸಲಾತಿ ಕೊಡೋದು, ಕಲಿಯಾಕ ಸ್ಕಾಲರ್ಶಿಪ್ ಕೊಡೋದು, ಜೊತೆಗೆ ಊಟ ಕೊಡೋದು, ಮೇಮ್ಯಾಗ ಬಟ್ಟಿ ಕೊಡೋದು. 2 ಸರ್ಕಾರ ಮಾಡಿದ್ದು.
ಇವೆಲ್ಲದರಿಂದಾಗಿ ಇಂದು ಆರ್ಥಿಕ ಅಸಮಾನತೆ ದೊಡ್ಡ ಪ್ರಮಾಣದೊಳಗೆ ಕಡಿಮೆ ಆಗಿದೆ ಅಂತ ನಾವು ನೋಡ್ತೀವಿ. ಸಾಮಾಜಿಕ ನ್ಯಾಯ ಭಾರತದೊಳಗೆ ಇದು ಹೆಚ್ಚು ತುಂಬಾ ಅಗತ್ಯ ಇದ್ದಂತ ಒಂದು ಗುರಿಯಾಗಿತ್ತು. ಸೊ ಅದನ್ನ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಈಡೇರಿಸಿಕೊಳ್ಳಲಾಗಿದೆ. ಇನ್ನು ಈಡೇರಿಸಿಕೊಳ್ಳಬೇಕಾದದ್ದು ಬಹಳಷ್ಟು ಅದ. ಅಂಡ್ ಅಫ್ಕೋರ್ಸ್ ನಾನು ಪದೇ ಪದೇ ಹೇಳಿದ್ದೀನಿ ನಿಮಗೆ, ಭಾರತದಲ್ಲಿ ಒಂದು ಕಾಲದೊಳಗೆ ಕನಿಷ್ಠ 70ರಿಂದ 90% ಜನ ಗುಡಿಸಲುಗಳಲ್ಲಿ ಇದ್ರ ಇವತ್ತು ಅಬ್ಬಬ್ಬ ಅಂತಂದ್ರೆ ನಿಮಗೆ ಒಂದು 3 to 5% ಜನ ಅಂತಹ ಪರಿಸ್ಥಿತಿ ಒಳಗೆ ಇರೋದನ್ನ ನೀವು ನೋಡಬಹುದು. ವಾಟ್ ಎ ಬಿಗ್ ಚೇಂಜ್, ವಾಟ್ ಎ ಬಿಗ್ ಚೇಂಜ್. ಇದು ಅವರ ಜೀವನ ಮಟ್ಟದೊಳಗೆ ಸುಧಾರಣೆ ಆಗ್ಯದ ಅನ್ನೋದಕ್ಕೆ ಸಾಕ್ಷಿ. ಎಲ್ಲರೂ ಹರಕಂಗಿ ಹಾಕೊಂಡು ಅಡ್ಡಾಡ್ತಿದ್ರು. ಈಗ ಹರಕಂಗಿ ಹಾಕೊಂಡು ಅವ್ರು ಸಿಗದೇ ಇಲ್ಲ ನಿಮಗೆ, ಅಷ್ಟರ ಮಟ್ಟಿಗೆ ವಿರಳ. ಮೊದಲು ಎಲ್ಲರೂ ದೋತ್ರಗಳು ಗಂಟು ಹಾಕಿರ್ತಿದ್ರು, ಇಲ್ಲೊಂದು ಗಂಟು ಅಲ್ಲೊಂದು ಗಂಟು, ಹರಿದದ್ದನ್ನು ಕೂಡಿಸಿ ಗಂಟು ಹಾಕಿ ಅದನ್ನು ಉಟ್ಕೊಳ್ಳುವಂಥದ್ದು, ಸೀರೆಯನ್ನ ಗಂಟು ಹಾಕಿ ಉಟ್ಕೊಳ್ಳುವಂಥದ್ದು, ಹೊಲಿಗೆ ಹಾಕಿ ಹರಿದದ್ದನ್ನು ಹೊಲಿಗೆ ಹಾಕಿ ಉಟ್ಕೊಳ್ಳುವಂಥದ್ದು ಇವತ್ತು ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಅಷ್ಟರ ಮಟ್ಟಿಗೆ ಏನಾಗಿದೆ. 91ರ ನಂತರ ಸೆಲ್ಫ್ ಸಫಿಷಿಯಂಟ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ ಅಲ್ವಾ? ಹೇಗೆ ರಾಂಗ್ ಆಗುತ್ತೆ? ಈಗಲೂ ಸೆಲ್ಫ್ ಸಫಿಷಿಯನ್ಸಿ ಇಸ್ ದ ಆಬ್ಜೆಕ್ಟಿವ್. ನಿಮ್ಗೆ ಗೊತ್ತದ, ಸೆಲ್ಫ್ ಸಫಿಷಿಯನ್ಸಿ ಹ್ಯಾಸ್ ಬಿಕಮ್ ಮೋರ್ ಇಂಪಾರ್ಟೆಂಟ್ ಟುಡೇ. ಅದನ್ನೇ ನಾವು ಏನಂತ ಕರೆಕತ್ತೀವಿ? ಆತ್ಮನಿರ್ಭರ್ ಭಾರತ್ ಅಂತ ಕರೆಕತ್ತೀವಿ. ಆತ್ಮನಿರ್ಭರ್ ಭಾರತ್. ಆತ್ಮನಿರ್ಭರ್ ಭಾರತ್ ಅಂದ್ರೆ ಏನು? ಸ್ವಾವಲಂಬಿ ಭಾರತ್ ಅಂತ. ಯಾವ್ಯಾವ್ದ್ರೊಳಗೆ ಸ್ವಾವಲಂಬಿ? ಒಂದು ವ್ಯಾಕ್ಸಿನ್ ಹಿಡ್ಕೊಂಡು ನಾ ಹೇಳಕತ್ತ ಅಲ್ಲ, ಈಗಿನವ್ರು ಮುದ್ದಾಮ ಹರಿದು ಹಾಕೋತಾರ, ಆ ಮಾತು ಬೇರೆ, ಹರಿದು ಹಾಕೊಳ್ಳೋದು ಬೇರೆ. ಅವಾಗ ಹಂಗಿತ್ತು ಅಂತ ಹೇಳಕತ್ತೀನಿ. ಓಕೆ, ಸೊ ಇವಿಷ್ಟು ನಮ್ಮಲ್ಲಿ ಆರ್ಥಿಕ ಯೋಜನೆಯ ಉದ್ದೇಶಗಳು, ಆರ್ಥಿಕ ಯೋಜನೆಯ ಪ್ರಕಾರಗಳು, ಆರ್ಥಿಕ ಯೋಜನೆ ಅಂದ್ರೆ ಏನು, ಇಷ್ಟು ಸಂಗತಿಗಳನ್ನು ನೋಡಿದೀವಿ. ಸೊ ನಾಳೆ ನೇರವಾಗಿ ಭಾರತದಲ್ಲಿ ಆರ್ಥಿಕ ಯೋಜನೆಯ ಬೆಳವಣಿಗೆ ಮತ್ತು ಪಂಚವಾರ್ಷಿಕ ಯೋಜನೆಗಳು ಅನ್ನುವಂಥ ವಿಷಯವನ್ನ ನೋಡುವಂಥದ್ದನ್ನು ಮಾಡೋಣ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಸಿಗೋಣ 6 ಗಂಟೆಗೆ. ಯಾರಿಗಾದ್ರೂ ಆಸಕ್ತಿ ಇದ್ದವರು PCPSI ಕ್ವಶನ್ ಪೇಪರ್ ಡಿಸ್ಕಷನ್ ಅದ, PCPSI. ಸೊ 6 ಗಂಟೆಗೆ ಅನುಕೂಲ ಇದ್ದವರು ಬರಬಹುದು. ಫ್ರೀ ಕ್ಲಾಸ್ ಮಹೇಶ್. ಯಾ ಓಕೆ. ಸೊ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಈಗ ನಿಮ್ಮ ವಿದಾಯವನ್ನ ತೆಗೆದುಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.